ಸಾವಯವ ಸಂಪದ. ಸಾವಯವ ಕೃಷಿ ಬದುಕಿನ ಸಮಗ್ರ ಚಿತ್ರಣ ಕುರಿತ ಬಾನುಲಿ ಸರಣಿ ಕೃಷಿ ಸಂಪದ, ಇದುವೇ ಕೃಷಿ ಸಂಪದ. ಜಗದ ಹಸಿವನ್ನು ಮುಕ್ತಗೊಳಿಸುವ ಕೃಷಿ ಸಂಪದ. ಕೇಳಿ ಕಾರ್ಯಕ್ರಮ ಸಾವಯವ ಸಂಪದ. ಆದಿ ಅನಾದಿಗೂ ಆಧಾರವಾಗಿ ಮಣ್ಣನ್ನೇ ನಂಬಿ ದುಡಿಯುವ ರೈತರ ಕಥೆಗಳ ವ್ಯಥೆಗಳ ಸಾರುವ ಕೃಷಿ ಸಂಪದ, ಇದುವೇ ಕೃಷಿ ಸಂಪದ. ರೈತ ಬಾಂಧವರೇ, ಇವತ್ತಿನ ಸಾವಯವ ಸಂಪದ ಸರಣಿಯಲ್ಲಿ ಸಂಪದ್ಭರಿತ ಕಾಂಪೋಸ್ಟ್ ತಯಾರಿಕೆಯನ್ನು ಕುರಿತು ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಪ್ರಾಧ್ಯಾಪಕರಾದ ಡಾಕ್ಟರ್ ಕೆವಿ ಕೇಶವಯ್ಯ ಅವರೊಂದಿಗೆ ಸಂದರ್ಶನವಿದೆ. ಕೃಷಿ ಸಂಪದ, ಇದುವೇ ಕೃಷಿ ಸಂಪದ. ಜಗದ ಹಸಿವನ್ನು ಮುಕ್ತಗೊಳಿಸುವ ಕೃಷಿ ಸಂಪದ, ಇದುವೇ ಕೃಷಿ ಸಂಪದ. ಡಾಕ್ಟರ್ ಕೇಶವಯ್ಯನವರೇ, ನಮಸ್ಕಾರ. ನಮಸ್ಕಾರ ಸರ್. ತಾವು ಇವತ್ತಿನ ದಿವಸ ಸಂಪದ್ಭರಿತ ಕಾಂಪೋಸ್ಟ್ ತಯಾರಿಕೆ, ಇದರ ವಿಧಾನಗಳು, ಬಳಕೆ, ಪ್ರಾಮುಖ್ಯತೆ, ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ವಿವರವಾಗಿ ಮಾಹಿತಿಯನ್ನು ನೀಡಬೇಕು. ಆಗಲಿ ಸರ್. ಇತ್ತೀಚಿನ ದಿನಗಳಲ್ಲಿ ಬಹಳ ಮುಖ್ಯವಾಗಿ ನಮ್ಮ ಎಲ್ಲ ಬೆಳೆಗಳಲ್ಲಿ ಇಳುವರಿ ಕಡಿಮೆ ಆಗಲಿಕ್ಕೆ ಬಹಳ ಮುಖ್ಯ ಕಾರಣ ಯಾವುದು ಅಂತ ವಿಶ್ಲೇಷಣೆ ಮಾಡ್ತಾ ಹೋದರೆ ಮಣ್ಣಿನಲ್ಲಿ ಸಾವಯವ ಅಂಶದ ಕೊರತೆ ಆಗಿರತಕ್ಕಂಥದ್ದು ಬಹಳ ಮುಖ್ಯವಾದ ಕಾರಣ ಆಗುತ್ತೆ. ಹಾಗಾಗಿ ನಾವು 1960ರ ದಶಕದಲ್ಲಿ ಹಸಿರು ಕ್ರಾಂತಿ ಪ್ರಾರಂಭ ಮಾಡಿದಾಗ ಹೆಚ್ಚು ರಾಸಾಯನಿಕ ಗೊಬ್ಬರಗಳನ್ನು ಬಳಸೋಕ್ಕೆ ಶುರು ಮಾಡಿದ್ವಿ. ಬೆಳೆಗಳು ಚೆನ್ನಾಗಿ ಸ್ಪಂದಿಸಲಿಕ್ಕೆ ಪ್ರಾರಂಭ ಮಾಡಿದ್ವು. ಆದರೆ 1990ರ ದಶಕ ತಗೊಂಡ್ರೆ ನೀವು ಇಳುವರಿ ಬಹುತೇಕ ಎಲ್ಲ ಬೆಳೆಗಳಲ್ಲಿ ಸ್ಥಗಿತ ಆಗಿದ್ದಾವೆ. ಕೆಲವು ಬೆಳೆಗಳಲ್ಲಿ ಇಳುವರಿ ಕಡಿಮೆ ಆಗಿರೋದನ್ನು ನಾವು ನೋಡಿದ್ದೀವಿ. ಇದಕ್ಕೆ ಮುಖ್ಯವಾದ ಕಾರಣ ಇದೇನೆ, ಅಂದರೆ ಮಣ್ಣಿನಲ್ಲಿ ಸಾವಯವ ಅಂಶ ಕಡಿಮೆ ಆಗಿರೋದು. ಹೆಚ್ಚು ರಾಸಾಯನಿಕ ಗೊಬ್ಬರಗಳ ಮೇಲೆ ಅವಲಂಬನೆ ಆಗಿ ಈ ಒಂದು ಸಾವಯವ ಗೊಬ್ಬರಗಳನ್ನು ಕಡಿಮೆ ಉಪಯೋಗಿಸೋದ್ರಿಂದ ಈ ಇಳುವರಿ ಕಡಿಮೆ ಆಗ್ತಾ ಇರೋದು ಬಹಳ ಮುಖ್ಯವಾದ ಕಾರಣ. ಇದಕ್ಕೆ ಇತ್ತೀಚೆಗೆ ರೈತರಿಗೆ ನಾವೇನಾದರೂ ಕೇಳಿದ್ರೆ ನಮ್ಮಲ್ಲಿ ದನಗಳೇ ಇಲ್ಲ ಅಂತಾರೆ. ಆದರೆ ಬೇರೆ ಬೇರೆ ವಿಧಾನಗಳಲ್ಲಿ ಈ ಸಾವಯವ ಗೊಬ್ಬರಗಳನ್ನು ತಯಾರು ಮಾಡಿಕೊಂಡು ನಾವು ಉಪಯೋಗಿಸಿದ್ದೇ ಆದರೆ ನಮ್ಮ ಒಂದು ಬೆಳೆಗಳಲ್ಲಿ ಸುಸ್ಥಿರ ಇಳುವರಿನ ಪಡೀಲಿಕ್ಕೆ ಖಂಡಿತವಾಗಲೂ ಸಹಾಯ ಆಗುತ್ತೆ. ಆ ದೃಷ್ಟಿನಲ್ಲಿ ನಮ್ಮಲ್ಲಿ ನಮ್ಮ ಸ್ಥಳೀಯವಾಗಿ ದೊರಕತಕ್ಕಂಥ, ನಮ್ಮ ಜಮೀನಲ್ಲೇ ದೊರಕತಕ್ಕಂಥ ಸಾವಯವ ವಸ್ತುಗಳನ್ನು ಬಳಸಿ ಕಾಂಪೋಸ್ಟ್ ಮಾಡೋದು ಬಹಳ ಮುಖ್ಯ ಆಗುತ್ತೆ. ಕಾಂಪೋಸ್ಟನ್ನು ಯಾಕೆ ಮಾಡಬೇಕು ಅಂತ ನೀವು ಕೇಳ್ಬೋದು. ಏನಕ್ಕೆ ಅಂತಂದರೆ ಬಹಳ ಮುಖ್ಯವಾಗಿ ನಾವು ಯಾವುದೇ ಒಂದು ಸಾವಯವ ವಸ್ತು ತೊಗೊಂಡ್ರೆ ಅದರಲ್ಲಿರ್ತಕ್ಕಂಥ ಪೋಷಕಾಂಶಗಳು ಬಹಳ ಸುಲಭವಾಗಿ ಬಿಡುಗಡೆ ಆಗಲ್ಲ. ಅಂದರೆ ಅದರಲ್ಲಿರ್ತಕ್ಕಂಥ ಬಹಳ ಸಂಕೀರ್ಣ ಸ್ಥಿತಿನಲ್ಲಿರ್ತಕ್ಕಂಥ ಪೋಷಕಾಂಶಗಳನ್ನು ಬಿಡುಗಡೆ ಮಾಡಿಸ್ಲಿಕ್ಕೆ, ಅದು ಬಿಡುಗಡೆಯಾಗಿ ಬೆಳೆಗಳಿಗೆ ಲಭ್ಯವಿರೋ ರೂಪಕ್ಕೆ ರೂಪಾಂತರ ಆಗಬೇಕು ಅಂತಂದರೆ ನಾವು ಕಾಂಪೋಸ್ಟ್ ಮಾಡಿದಾಗ ಮಾತ್ರ ಅಲ್ಲಿ ಸೂಕ್ಷ್ಮಾಣುಜೀವಿಗಳ ಚಟುವಟಿಕೆ ನಡೆದು ಅದರಲ್ಲಿರ್ತಕ್ಕಂಥ ಪೋಷಕಾಂಶಗಳು ಬಿಡುಗಡೆಯಾಗಿ ಒಂದು ಬೆಳೆ ತೆಗೆದುಕೊಳ್ತಕ್ಕಂಥ ಸ್ಥಿತಿಗೆ ಅದು ತಲುಪಿರುತ್ತೆ. ನಾವು ಆ ಒಂದು ಕಾಂಪೋಸ್ಟ್ ಗೊಬ್ಬರವನ್ನು ಹಾಕಿದಾಗ ಬೆಳೆಗೆ ಬಹಳ ಅನುಕೂಲ ಆಗುತ್ತೆ. ಆ ದೃಷ್ಟಿಯಿಂದ ಕಾಂಪೋಸ್ಟ್ ಮಾಡೋದು ಭಾಳ ಮುಖ್ಯ ಆಗುತ್ತೆ. ಈ ಸಾವಯವ ಗೊಬ್ಬರಗಳನ್ನು ಅಥವಾ ಕಾಂಪೋಸ್ಟ್ ಗೊಬ್ಬರಗಳನ್ನು ಯಾಕೆ ಹಾಕಬೇಕು ಜಮೀನಿಗೆ ಅಂತ ನೀವು ಕೇಳ್ತಾ ಹೋದರೆ, ಬಹಳ ಮುಖ್ಯವಾಗಿ ನಮ್ಮಲ್ಲಿ ನಾನು ಆಗಲೇ ಹೇಳಿದಾಗೆ ಇಳುವರಿ ಜಾಸ್ತಿ ಮಾಡ್ಕೊಳ್ಳಿಕ್ಕೆ ಬಹಳ ಮುಖ್ಯವಾದ ಒಂದು ಮಾರ್ಗ ಇದು. ಜೊತೆಗೆ ಈ ಮಣ್ಣಿನಲ್ಲಿ ಈ ಕಣ ರಚನೆ ಅಂತ ಹೇಳ್ತೀವಿ, ಈ ಒಂದು ಸಾಯಿಲ್ ಸ್ಟ್ರಕ್ಚರ್ ಅಂತ, ಇದನ್ನು ಉತ್ತಮ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಸಾವಯವ ಗೊಬ್ಬರಗಳು ಅನುಕೂಲ ಮಾಡಿಕೊಡ್ತವೆ. ಜೊತೆಗೆ ಮಣ್ಣಿನಲ್ಲಿ ನೀರಿನ ಧಾರಣಾ ಶಕ್ತಿಯನ್ನು ಹೆಚ್ಚಿಸುತ್ತೆ. ಬಹುತೇಕ ನಮ್ಮಲ್ಲಿ ಇವಾಗ ನೋಡಿದ್ರೆ ಸುಮಾರು 70-75% ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಜಮೀನು ಖುಷ್ಕಿ ಜಮೀನು. ಇಲ್ಲಿ ಸಾವಯವ ಅಂಶ ಕಡಿಮೆ ಇರೋದ್ರಿಂದನೇ ಇಲ್ಲಿ ಬೆಳೆಗಳು ಬಹಳ ಬೇಗ ಒಣಗತಕ್ಕಂಥ ಪರಿಸ್ಥಿತಿ ಇರುತ್ತೆ. ಇಲ್ಲಿ ಏನಾದರೂ ಸಾವಯವ ಅಂಶವನ್ನು ಸ್ವಲ್ಪ ಮಟ್ಟಿಗೆ ಹೆಚ್ಚಿಗೆ ಮಾಡ್ಕೊಂಡಿದ್ದೇ ಆದರೆ ನೀರಿನ ಧಾರಣಾ ಶಕ್ತಿ ಹೆಚ್ಚಾಗಿ ಬೆಳೆಗೆ ಈ ಒಂದು ಬರವನ್ನು ತಡೆಯುವಂಥ ಶಕ್ತಿಯನ್ನು ಈ ಒಂದು ಸಾವಯವ ಗೊಬ್ಬರಗಳು ಕೊಡ್ತವೆ. ಜೊತೆಗೆ ಮಣ್ಣಿನ ಗಾತ್ರ ಅಂತ ಹೇಳ್ತೀವಿ, ಸಾಯಿಲ್ ವಾಲ್ಯೂಮ್. ಏನಾಗುತ್ತೆ ಅಂತಂದರೆ ನೀವು ಯಾವಾಗ ಈ ಒಂದು ಸಾವಯವ ವಸ್ತುಗಳನ್ನು ಹೆಚ್ಚೆಚ್ಚಾಗಿ ಬಳಸ್ತೀರಿ ಆವಾಗ ಮಣ್ಣಿನ ಗಾತ್ರ ಅಥವಾ ವಾಲ್ಯೂಮ್ ಅಂದರೆ ಹೆಚ್ಚಾಗಿ, ಆ ಗಾತ್ರ ಹೆಚ್ಚಾಗಿ ಈ ಒಂದು ಬೇರುಗಳ ಬೆಳವಣಿಗೆಗೆ ಅವಕಾಶ ಆಗುತ್ತೆ. ಯಾವಾಗ ಬೇರುಗಳ ಬೆಳವಣಿಗೆಗೆ ಅವಕಾಶ ಆಗುತ್ತೆ, ಬೇರುಗಳು ಮಣ್ಣಿನ ಕೆಳಪದರಕ್ಕೆ ಹೋಗಿ ಅಲ್ಲಿರ್ತಕ್ಕಂಥ ತೇವಾಂಶವನ್ನು ಹೀರ್ಕೊಳ್ಳಿಕ್ಕೂ ಸಹಾಯ ಆಗುತ್ತೆ. ಜೊತೆಗೆ ಪೋಷಕಾಂಶಗಳನ್ನು ಹೀರ್ಕೊಳ್ಳಿಕ್ಕೂ ಸಹಾಯ ಆಗುತ್ತೆ. ಆ ದೃಷ್ಟಿಯಿಂದ ಈ ಒಂದು ಸಾವಯವ ಗೊಬ್ಬರಗಳನ್ನು ಬಳಸೋದು ಒಳ್ಳೆಯದು. ಜೊತೆಗೆ ಇನ್ನೊಂದು ಬಹಳ ಮುಖ್ಯವಾದ್ದು ಅಂತಂದರೆ, ಸಾಮಾನ್ಯವಾಗಿ ಚಳಿಗಾಲದಲ್ಲಿ ಬೆಳೆಗಳು ಬೆಳವಣಿಗೆ ಕುಂಠಿತ ಆಗುತ್ತೆ. ಯಾವ ಮಣ್ಣಿನಲ್ಲಿ ಹೆಚ್ಚಿನ ಸಾವಯವ ಅಂಶ ಇದೆ ಅಲ್ಲಿ ಈ ಒಂದು ಸಾವಯವ ವಸ್ತುಗಳು ಅಥವಾ ಸಾವಯವ ಗೊಬ್ಬರಗಳು ಮಣ್ಣಿನಲ್ಲಿ
ದ ಆ್ಯಕ್ಟ್ ಆಸ್ ಮಾಡ್ಯುಲೇಟರ್ಸ್ ಅಂತ ಹೇಳ್ತೀವಿ. ಅಂದರೆ ಉಷ್ಣಾಂಶವನ್ನು ಒಂದು ರೆಗ್ಯುಲೇಟ್ ಮಾಡ್ತಕ್ಕಂಥ, ಅಂದರೆ ಒಂದು ಉಷ್ಣಾಂಶವನ್ನು ನಿರ್ವಹಣೆ ಮಾಡ್ತಕ್ಕಂಥ ಒಂದು ಶಕ್ತಿ ಈ ಒಂದು ಸಾವಯವ ಅಂಶ ಹೆಚ್ಚಾಗಿರ್ತಕ್ಕಂಥ ಮಣ್ಣಲ್ಲಿರುತ್ತೆ. ಅಂದರೆ ಉದಾಹರಣೆಗೆ ಚಳಿಗಾಲದಲ್ಲಿ ಉಷ್ಣಾಂಶವನ್ನು ಜಾಸ್ತಿ ಮಾಡುತ್ತೆ, ಬೇಸಿಗೆಯಲ್ಲಿ ತಾಪಮಾನ ಜಾಸ್ತಿ ಆದಾಗ ಉಷ್ಣಾಂಶವನ್ನು ತಗ್ಗಿಸಿ ಆ ಬೆಳೆಗೆ ಸೂಕ್ತವಾದ ಒಂದು ಸನ್ನಿವೇಶವನ್ನು ನಿರ್ಮಾಣ ಮಾಡಿಕೊಡೋದ್ರಲ್ಲಿ ಈ ಒಂದು ಸಾವಯವ ಗೊಬ್ಬರಗಳ ಪಾತ್ರ ಭಾಳ ಮುಖ್ಯ ಆಗುತ್ತೆ. ಇದ್ರ ಜೊತೆಗೆ ಸಾಮಾನ್ಯವಾಗಿ ನಾವು ಕೆಂಪು ಮಣ್ಣಲ್ಲಿ ನೋಡ್ತೀವಿ ಮಣ್ಣು ಹೆಪ್ಪಾಗುವಿಕೆ, ಅಂದರೆ ಸಾಯಿಲ್ ಕ್ರಸ್ಟಿಂಗ್ ಅಂತೀವಿ. ಮಳೆಯ ರಭಸಕ್ಕೆ ಜೇಡಿ ಕಣಗಳು ಮಣ್ಣಿನ ರಂಧ್ರಗಳನ್ನು ಮುಚ್ಚೋದ್ರಿಂದ ಮೇಲ್ಪದರ ಕೆನೆ ಪದರ ಆಗುತ್ತೆ. ಆವಾಗ ನಾವು ಹಾಕಿದಂಥ ಬೀಜಗಳು ಮೊಳಕೆ ಬರಲಿಕ್ಕೆ ಅವಕಾಶ ಆಗಲ್ಲ. ಅದನ್ನು ತಪ್ಪಿಸ್ಲಿಕ್ಕೂ ಸಹ ಈ ಒಂದು ಸಾವಯವ ಅಂಶಗಳು ಭಾಳ ಅನುಕೂಲ ಮಾಡಿಕೊಡ್ತವೆ. ಆಮೇಲೆ ಇನ್ನೊಂದು ಬಹಳ ಮುಖ್ಯವಾಗಿ ಇದು ಭೌತಿಕ ಗುಣಗಳ ಬಗ್ಗೆ ಆಯಿತು. ಇನ್ನು ರಾಸಾಯನಿಕ ಗುಣಗಳ ಬಗ್ಗೆ ಹೇಳೋದಾದರೆ ಭಾಳ ವಿಶೇಷವಾಗಿ ಈ ಒಂದು ಕ್ಯಾಟಯಾನ್ ಎಕ್ಸ್ಚೇಂಜ್ ಕೆಪಾಸಿಟಿ ಅಂತೀವಿ, ಅಂದರೆ ಧನ ಆಯಾನು ವಿನಿಮಯ ಒಂದು ಸಾಮರ್ಥ್ಯ ಅಂತ. ಕ್ಯಾಟಯಾನ್ ಎಕ್ಸ್ಚೇಂಜ್ ಕೆಪಾಸಿಟಿ ಅಂತಂದರೆ ಬಹುತೇಕ ನಮ್ಮ ಒಂದು ಪೋಷಕಾಂಶಗಳು ಧನ ಅಯಾನುಗಳು ಆಗಿರುತ್ತವೆ. ಅದನ್ನು ಹೆಚ್ಚೆಚ್ಚು ಪ್ರಮಾಣದಲ್ಲಿ ಹಿಡಿದಿಟ್ಕೊಳ್ಳೋಕ್ಕೆ ಈ ಒಂದು ಸಾವಯವ ವಸ್ತುಗಳು ಸಹಾಯ ಮಾಡುತ್ತೆ. ಜೊತೆಗೆ ಸಾವಯವ ವಸ್ತುಗಳು ಮಣ್ಣಿನಲ್ಲಿ ಆಮ್ಲಗಳನ್ನು ಉತ್ಪತ್ತಿ ಮಾಡೋದ್ರಿಂದ ವಿಶೇಷವಾಗಿ ಈ ಒಂದು ರಸಸಾರ ಅಥವಾ pH ತಟಸ್ಥ ರಸಸಾರದ ಕಡೆಗೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಹಾಗಾಗಿ ಸಾವಯವ ವಸ್ತುಗಳು ಹೆಚ್ಚು ಅನುಕೂಲ. ಮತ್ತು ರಸಸಾರದ ಏರುಪೇರುಗಳನ್ನು ಸಹ ಇವು ನಿಭಾಯಿಸ್ತವೆ. ಅಂದರೆ ಹೆಚ್ಚಿನ ರಸಸಾರ, ಕ್ಷಾರೀಯ ರಸಸಾರ ಇದ್ದಾಗ ತಟಸ್ಥ ರಸಸಾರದ ಕಡೆಗೆ, ಅದೇ ಥರ ಆಮ್ಲೀಯ ರಸಸಾರಗಳಿದ್ದಾಗ ಅದನ್ನು ತಟಸ್ಥ ರಸಸಾರದ ಕಡೆಗೆ ತೆಗೆದುಕೊಂಡು ಹೋಗಲಿಕ್ಕೆ ಈ ಸಾವಯವ ವಸ್ತುಗಳು ಬಹಳ ಮುಖ್ಯವಾಗಿ ಅನುಕೂಲ ಆಗ್ತವೆ. ಜೊತೆಗೆ ಬಹಳ ಮುಖ್ಯವಾಗಿ ನೀವು ಯಾವುದೇ ವಸ್ತುವನ್ನು ಮಣ್ಣಿಗೆ ಹಾಕಿದಾಗ, ರಸಗೊಬ್ಬರಗಳಿರ್ಬೋದು, ಸಾವಯವ ಗೊಬ್ಬರಗಳಿರ್ಬೋದು, ಅದರಲ್ಲಿರ್ತಕ್ಕಂಥ ಪೋಷಕಾಂಶಗಳು ಬಿಡುಗಡೆ ಆಗಬೇಕಾದ್ರೆ ಸೂಕ್ಷ್ಮಾಣುಜೀವಿಗಳ ಚಟುವಟಿಕೆ ಬಹಳ ಮುಖ್ಯ. ಸೂಕ್ಷ್ಮಾಣುಜೀವಿಗಳ ಚಟುವಟಿಕೆ ಅಂತಂದರೆ ಸಾವಯವ ಗೊಬ್ಬರಗಳಿದ್ದಂಥ ಮಣ್ಣಲ್ಲಿ ಮಾತ್ರ ಸೂಕ್ಷ್ಮಾಣುಜೀವಿಗಳ ಚಟುವಟಿಕೆ ಅಲ್ಲಿ ಇರುತ್ತೆ. ಯಾಕೆಂತಂದರೆ ಈ ಸಾವಯವ ಗೊಬ್ಬರನೇ ಆ ಸೂಕ್ಷ್ಮಾಣುಜೀವಿಗಳಿಗೆ ಆಹಾರ. ಕಾರ್ಬನ್ ಸಬ್ಸ್ಟ್ರೇಟ್ ಅಂತ ಹೇಳ್ತೀವಿ, ಕಾರ್ಬನ್ ಸೋರ್ಸ್ ಅಂತ ಹೇಳ್ತೀವಿ. ಇಂಗಾಲದ ಮೂಲ ಆ ಒಂದು ಸೂಕ್ಷ್ಮಾಣುಜೀವಿಗಳಿಗೆ ಅಂತಂದರೆ ಈ ಸಾವಯವ ಗೊಬ್ಬರಗಳೇನೆ. ಹಾಗಾಗಿ ಯಥೇಚ್ಛವಾಗಿ ಸಾವಯವ ಗೊಬ್ಬರಗಳನ್ನು ಬಳಸಿದಾಗ ಸೂಕ್ಷ್ಮಾಣುಜೀವಿಗಳು ಇದನ್ನು ಬಳಸ್ಕೊಂಡು ಅವು ಜಾಸ್ತಿ ಹೆಚ್ಚಿನ ಸಂಖ್ಯೆಯಲ್ಲಿ ವೃದ್ಧಿಯಾಗಿ ಅನುಕೂಲ ಮಾಡಿಕೊಡ್ತವೆ ಪೋಷಕಾಂಶಗಳನ್ನು ಬಿಡುಗಡೆ ಮಾಡೋ ದೃಷ್ಟಿಯಿಂದ. ಜೊತೆಗೆ ಈ ಒಂದು ರೋಗಗಳನ್ನು ತರ್ತಕ್ಕಂಥ ಜೀವಾಣುಗಳು ಸಹ ಸೂಕ್ಷ್ಮಾಣುಜೀವಿಗಳೇ ಅವುವೇ. ಈ ರೋಗಾಣುಗಳನ್ನು ಅವುಗಳ ಜೊತೆ ಸ್ಪರ್ಧೆ ಮಾಡಿ ರೋಗಾಣುಗಳ ಸಂಖ್ಯೆ ಕಡಿಮೆ ಮಾಡೋ ಹಾಗೆ ಮಾಡೋದ್ರಲ್ಲೂ, ಅಂದರೆ ನಮಗೆ ಲಾಭ ಕೊಡ್ತಕ್ಕಂತಹ ಸೂಕ್ಷ್ಮಾಣುಜೀವಿಗಳ ಸಂಖ್ಯೆ ಜಾಸ್ತಿಯಾಗಿ ಉಪಯೋಗ ಆಗ್ತಕ್ಕಂಥ ಸೂಕ್ಷ್ಮಾಣುಜೀವಿಗಳ ಸಂಖ್ಯೆ ಜಾಸ್ತಿಯಾಗಿ ರೋಗಾಣುಗಳನ್ನು ತಗ್ಗಿಸ್ಲಿಕ್ಕೂ ಸಹ ಈ ಒಂದು ಸಾವಯವ ಗೊಬ್ಬರ ಬಹಳ ಹೆಚ್ಚಿನ ಒಂದು ಕೆಲಸವನ್ನು ಮಣ್ಣಿನಲ್ಲಿ ಮಾಡುತ್ತೆ. ಯಾವ ರೀತಿ ಈ ಸಂಪದ್ಭರಿತ ಕಾಂಪೋಸ್ಟನ್ನು ತಯಾರು ಮಾಡ್ಕೋಬೋದು? ಕಾಂಪೋಸ್ಟ್ ತಯಾರಿಕಾ ವಿಧಾನಗಳ ಬಗ್ಗೆ ಹೇಳಿ ಡಾಕ್ಟರ್ ಕೇಶವಯ್ಯನವರೇ. ಕಾಂಪೋಸ್ಟ್ನಲ್ಲಿ ಬಹಳ ಮುಖ್ಯವಾಗಿ ನಾವು ಯಾವುದೇ ಒಂದು ಸಾವಯವ ವಸ್ತುವನ್ನು ಕಳಿಯೋಕ್ಕೆ ಬಿಟ್ಟಾಗ ಅದರಲ್ಲಿರ್ತಕ್ಕಂಥ ಏನು ಸಂಕೀರ್ಣ ಘಟಕಗಳು ಅವನ್ನ ಬಹಳ ಸುಲಭ ರೀತಿಗೆ ಮಾಡ್ತಕ್ಕಂಥ ಕ್ರಿಯೆಯನ್ನು ಸೂಕ್ಷ್ಮಾಣುಜೀವಿಗಳು ಮಾಡೋದ್ರಿಂದ ನಾವು ಕಾಂಪೋಸ್ಟ್ ಮಾಡೇ ನಾವು ಸಾವಯವ ಗೊಬ್ಬರಗಳನ್ನು ಬಳಸಬೇಕಾಗತ್ತೆ. ನೇರವಾಗಿ ಬಳಸಿದಾಗ ಮಣ್ಣಿನಲ್ಲಿ 3-4 ತಿಂಗಳು ತೊಗೊಳುತ್ತದು ನೀವು ಹಾಕಿದಾಗ, ಆವಾಗ ಆ ಬೆಳೆಗೆ ಉಪಯೋಗ ಆಗಲ್ಲ. ಜೊತೆಗೆ ಅದರಲ್ಲಿರ್ತಕ್ಕಂಥ ಪೋಷಕಾಂಶಗಳು ತಾತ್ಕಾಲಿಕವಾಗಿ ಅವು ಸಿಗದೇ ಇರತಕ್ಕಂಥ ರೂಪಕ್ಕೂ ಮಾರ್ಪಾಡಾಗುವಂಥ ಸನ್ನಿವೇಶ ಇರುತ್ತೆ. ಆ ದೃಷ್ಟಿಯಿಂದ ಯಾವುದೇ ಕಳಿಯದೇ ಇರತಕ್ಕಂಥ ವಸ್ತುಗಳನ್ನು ಅಥವಾ ಸಾವಯವ ವಸ್ತುಗಳನ್ನು ನೇರವಾಗಿ ಮಣ್ಣಿಗೆ ಹಾಕಬಾರ್ದು. ಅದನ್ನು ಕಾಂಪೋಸ್ಟ್ ಮಾಡೇ ನಾವು ಹಾಕೋದು ಬಹಳ ಮುಖ್ಯ ಆಗುತ್ತೆ. ಆ ದೃಷ್ಟಿನಲ್ಲಿ 1924ರಿಂದನೂ ಹಲವಾರು ವಿಧಾನಗಳನ್ನು ನಾವು ಅನುಸರಿಸ್ಕೊಂಡು ಬಂದಿದ್ದೀವಿ. ಅದರಲ್ಲಿ ಇಂದೋರ್ ಪದ್ಧತಿ ಅಂತಿದೆ, ಬೆಂಗಳೂರು ಪದ್ಧತಿ ಅಂತಿದೆ, ಅದೇ ರೀತಿ ನಾಡಪ್ ಪದ್ಧತಿ ಅಂತಿದೆ. ಜೊತೆಗೆ ಇತ್ತೀಚೆಗೆ ನಮ್ಮ ವಿಶ್ವವಿದ್ಯಾನಿಲಯದಿಂದ ಒಂದು ತೊಟ್ಟಿ ಪದ್ಧತಿನಲ್ಲಿ ವ್ಯಾಟ್ ಮೆಥಡ್ ಆಫ್ ಕಾಂಪೋಸ್ಟಿಂಗ್ ಅಂತ ಹೇಳಿ ಅಭಿವೃದ್ಧಿ ಮಾಡಿರ್ತಕ್ಕಂಥ ಪದ್ಧತಿನೂ ಇದೆ. ಇಲ್ಲಿ ಕಾಲಘಟ್ಟಕ್ಕೆ ತಕ್ಕಂತೆ ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ಪದ್ಧತಿಗಳನ್ನು ಅಭಿವೃದ್ಧಿ ಮಾಡಿ ಆಯಾ ಸಮಯದಲ್ಲಿ ಇವನ್ನು ರೈತರಿಗೆ ಪರಿಚಯ ಮಾಡಿಕೊಟ್ಟು ಕಾಂಪೋಸ್ಟ್ ಮಾಡ್ತಕ್ಕಂಥ ವಿಧಾನಗಳನ್ನು ಅವರಿಗೆ ತಿಳಿ ಹೇಳಲಾಗಿದೆ. ಅದರಲ್ಲಿ ಮುಖ್ಯವಾಗಿ ಇಂದೋರ್ ಪದ್ಧತಿ ಅಂತಂದರೆ ಇದನ್ನು 1924ರಲ್ಲಿ ಡಾಕ್ಟರ್ ಆಲ್ಬರ್ಟ್ ಹೋವರ್ಡ್ ಮತ್ತು ಡಾಕ್ಟರ್ ವಾರ್ಡ್ ಅನ್ನೋವಂಥವರು ಇಂದೋರ್ನಲ್ಲಿ ಅದನ್ನು ಅಭಿವೃದ್ಧಿಪಡಿಸಿದ್ರು. ಇಲ್ಲಿ ಭಾಳ ಮುಖ್ಯವಾಗಿ ಏನು ಅಂತಂದರೆ 2ರಿಂದ 2.5 ಮೀಟ್ರ್ ಅಗಲ, 0.93 ಮೀಟ್ರ್ ಆಳ, ಅದೇ ರೀತಿ ಸುಮಾರು ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ನಿಮ್ಮ ತ್ಯಾಜ್ಯ ವಸ್ತು ಇರೋದಕ್ಕೆ ಅನುಗುಣವಾಗಿ ಸುಮಾರು 10 ಮೀಟ್ರಷ್ಟು ಉದ್ದದ ಗುಂಡಿಗಳನ್ನು ತೆಗೆದು ಇಲ್ಲಿ ಪ್ರತಿ ಆ ಗುಂಡಿನ ತಳಭಾಗದಿಂದ 3 ಇಂಚು ದಪ್ಪದಲ್ಲಿ ಕೊಟ್ಟಿಗೆ ಗೊಬ್ಬರ ಮತ್ತು ಕೃಷಿ ತ್ಯಾಜ್ಯಗಳು, ಅದೇ ರೀತಿ ಕೊನೆಯಲ್ಲಿ 1 ಮೀಟ್ರ್ ಜಾಗ ಖಾಲಿ ಬಿಟ್ಟು ಅದನ್ನು ತಿರುವುದಕ್ಕೆ ಸಹಾಯ ಮಾಡೋ ಹಾಗೆ, ಜೊತೆಗೆ ತೇವಾಂಶವನ್ನು ಕಾಪಾಡ್ತಕ್ಕಂಥ ಒಂದು ಪದ್ಧತಿ. ಇಲ್ಲಿ ಅನುಕೂಲಗಳು ಅಂತಂದರೆ
ಬೇರೆ ಪದ್ಧತಿಗೆ ಹೋಲಿಸಿದಾಗ ಕಡಿಮೆ ಜಾಗದಲ್ಲಿ ನಾವು ಕಾಂಪೋಸ್ಟ್ ಮಾಡ್ಕೊಳ್ಳೋಕ್ಕೆ ಅವಕಾಶ ಆಗುತ್ತೆ. ಆಮೇಲೆ ಹೆಚ್ಚಿಗೆ ವಾಸನೆ ಬರೋಲ್ಲ. ಈ ಥರ ಕಾಂಪೋಸ್ಟ್ ಮಾಡೋದಂಥ ವಿಧಾನದಲ್ಲಿ ಹೆಚ್ಚಿಗೆ ವಾಸನೆ ಬರೋಲ್ಲ. ಆಮೇಲೆ ಎನ್ವಿರಾನ್ಮೆಂಟ್ ಫ್ರೆಂಡ್ಲಿ ಅಥವಾ ಪರಿಸರಕ್ಕೆ ಅನುಕೂಲವಾದಂಥ ಒಂದು ಪದ್ಧತಿ ಅಂತ ಹೇಳ್ಬೋದು. ಅನಾನುಕೂಲಗಳು ಅಂತಂದರೆ ಪ್ರೊಟೆಕ್ಟಿವ್ ಲೇಯರ್ ಅಥವಾ ಒಂದು ಸಂರಕ್ಷಣಾ ಕವಚ ಇರೋದಿಲ್ಲ ಇದಕ್ಕೆ. ಆಮೇಲೆ ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಇದು ನೊಣಗಳು ಮತ್ತು ಇವು ಬರ್ತಕ್ಕಂಥ ಸನ್ನಿವೇಶ ಇರುತ್ತೆ. ಹಾಗಾಗಿ ಈ ಪದ್ಧತಿನ ಅಷ್ಟಾಗಿ ಪ್ರಚಲಿತದಲ್ಲಿ ಇಲ್ಲ ಇವಾಗ. ಅದೇ ನಮ್ಮ ಭಾರತೀಯ ವಿಜ್ಞಾನ ಮಂದಿರದಿಂದ ಅಭಿವೃದ್ಧಿಪಡಿಸಿದಂಥ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಿಂದ ಡಾಕ್ಟರ್ LN ಆಚಾರ್ಯ ಅನ್ನೋಂಥವರು ಇದನ್ನು 1929ರಲ್ಲಿ ಅಭಿವೃದ್ಧಿಪಡಿಸಿದ್ರು. ಸ್ವಲ್ಪ ಸುಧಾರಣೆ ಮಾಡಿ ಆ ಒಂದು ಪದ್ಧತಿನಲ್ಲಿ ಇದರಲ್ಲಿ 10 ಮೀಟ್ರ್ ಅದೇ ಥರ ಉದ್ದ, 2 ಮೀಟ್ರ್ ಅಗಲ ಮತ್ತು 1 ಮೀಟ್ರ್ನಲ್ಲಿ ಕಂದಕಗಳನ್ನು ಮಾಡಿ ಅಲ್ಲಿ ಸಸ್ಯ ತ್ಯಾಜ್ಯಗಳನ್ನು ಪ್ರತಿ 6 ಇಂಚಿಗೆ ಒಂದರ ಮೇಲೊಂದರಂತೆ ಇದನ್ನು ಮಾಡಿಕೊಂಡು ಬೇರೆ ಬೇರೆ ವಸ್ತುಗಳನ್ನು ಬಳಸ್ಕೊಂಡು ಕಾಂಪೋಸ್ಟ್ ಮಾಡುವಂಥ ವಿಧಾನವನ್ನು ಅಭಿವೃದ್ಧಿಪಡಿಸಿದ್ರು. ಆಮೇಲೆ ಇದ್ರ ಜೊತೆಗೆ ಆ ಸಸ್ಯ ತ್ಯಾಜ್ಯಗಳ ಮೇಲ್ಭಾಗದಲ್ಲಿ ಒಂದು 2 ಇಂಚಿನಷ್ಟು ದನ ಕರುಗಳ ಸಗಣಿ ಮತ್ತು ಗಂಜಲ ಇದನ್ನು ಹಾಕೋದ್ರಿಂದ ಏನು ಅಂತಂದರೆ ಇದರಲ್ಲಿ ಸಾಕಷ್ಟು ಕೋಟ್ಯಾನುಕೋಟಿ ಸಂಖ್ಯೆಯಲ್ಲಿ ಸೂಕ್ಷ್ಮಾಣು ಜೀವಿಗಳು ಇರ್ತವೆ. ಅವು ಈ ಒಂದು ಸಾವಯವ ವಸ್ತುಗಳು ಕಳೀಲಿಕ್ಕೆ ಬಹಳ ಸಹಾಯ ಮಾಡುತ್ತೆ. ಆ ದೃಷ್ಟಿನಲ್ಲಿ 2 ಇಂಚಿನಷ್ಟು ದನಕರುಗಳ ಸಗಣಿ ಮತ್ತು ಗಂಜಲವನ್ನು ಹಾಕೋದು. ಅದರ ಮೇಲ್ಗಡೆ 1 ರಿಂದ 2 ಇಂಚಷ್ಟು ಮಣ್ಣನ್ನು ಸಹ ಇಲ್ಲಿ ಬಳಸ್ತಾರೆ ಈ ಒಂದು ಪದ್ಧತಿನಲ್ಲಿ. ಭೂಮಿಯ ಮೇಲೆ 1.5 ರಿಂದ 2 ಅಡಿಯಷ್ಟು ಎತ್ತರ ಬರುವಂತೆ ಭಾಳ ಒಂದು ಸ್ವಲ್ಪ ಮೇಲಕ್ಕೆ ಬರೋ ಹಾಗೆ, ಭೂಮಿ ಮೇಲಕ್ಕೆ ಬರೋ ಹಾಗೆ ಇದೇ ಒಂದು ಬೇರೆ ಬೇರೆ ಪದರಗಳನ್ನು ಪುನರಾವರ್ತನೆ ಮಾಡ್ತಾ ಹೋಗಿ ಕೊನೆಗೆ 1.5 ರಿಂದ 2 ಅಡಿಯಷ್ಟು ಭೂಮಿಯ ಮೇಲ್ಭಾಗಕ್ಕೆ ಬಂದ ನಂತರ ಅದನ್ನು ಪೂರ್ತಿ ಸೀಲ್ ಮಾಡ್ತಕ್ಕಂಥದ್ದು ಮೇಲ್ಭಾಗದಲ್ಲಿ ಮಣ್ಣಿನಿಂದ. ಇದರಲ್ಲಿ ಏನು ಅನುಕೂಲಗಳು ಅಂತಂದರೆ ಈ ಒಂದು ಪದ್ಧತಿನಲ್ಲಿ ಇಂಡೋರ್ ಪದ್ಧತಿನಲ್ಲಿ ಹೇಳಿದಾಗೆ ಅದರಲ್ಲಿ ರಕ್ಷಣೆ ಮಾಡ್ತಕ್ಕಂಥ ಒಂದು ಮೇಲ್ಗಡೆ ಕವಚ ಇರೋದಿಲ್ಲ. ಇಲ್ಲಿ ಪ್ರೊಟೆಕ್ಷನ್ ಅಂದರೆ ರಕ್ಷಣೆ ಮಾಡ್ತಕ್ಕಂಥ ಒಂದು ಕವಚ ಮೇಲ್ಭಾಗದಲ್ಲಿ ಇರುತ್ತೆ, ಮಣ್ಣಿನಿಂದ ರಕ್ಷಣೆ ಮಾಡ್ತೀವಿ. ಮತ್ತು ಈ ಒಂದು ನೊಣಗಳು ಅದರಲ್ಲಿ ಆ ಪದ್ಧತಿನಲ್ಲಿರ್ತಕ್ಕಂಥ ನೊಣಗಳು ಮತ್ತು ಇವು ಹೆಚ್ಚಾಗಿ ಬರೋದಿಲ್ಲ. ಮತ್ತು ಒಂದೇ ಒಂದು ಅನಾನುಕೂಲ ಅಂತಂದರೆ ಇದು ಸ್ವಲ್ಪ ಜಾಸ್ತಿ ಟೈಮ್ ತಗೊಳುತ್ತೆ. ಇಂಡೋರ್ ಪದ್ಧತಿನಲ್ಲಿ 4 ರಿಂದ 5 ತಿಂಗಳಿನಲ್ಲಿ ಕಾಂಪೋಸ್ಟ್ ಆದರೆ ಇದು 7 ರಿಂದ 8 ತಿಂಗಳು ತಗೊಳುತ್ತೆ. ಯಾಕೆ ಇದು ಈ ಥರ ಜಾಸ್ತಿ ತಗೊಳುತ್ತೆ ಅಂತಂದರೆ ಸ್ವಲ್ಪ ಈ ಒಂದು ನಿರ್ವಾತದಲ್ಲಿ ಕಳೆಯುವಿಕೆಯ ಒಂದು ಪ್ರಕ್ರಿಯೆ ನಡೆಯೋದ್ರಿಂದ ಸ್ವಲ್ಪ ಮಟ್ಟಿಗೆ ಹೆಚ್ಚಿನ ಸಮಯವನ್ನು ಇದು ತಗೊಳುತ್ತೆ. ಬಾನುಲಿ ಕೃಷಿ ಬೆಳಗು ನಾಳೆ ಸಂಜೆ 6:50 ಕೃಷಿ ರಂಗ ಕಿಸಾನ್ ವಾಣಿಯಲ್ಲಿ ಬಯಲು ಸಂಬಾರ ಬೆಳೆಗಳ ಬೇಸಾಯ ಕುರಿತ ನೇರ ಫೋನ್ ಇನ್ ಕಾರ್ಯಕ್ರಮವಿದೆ. ಭಾಗವಹಿಸುತ್ತಾರೆ ಸಂಬಾರ ಮಂಡಳಿಯ ವಿಜ್ಞಾನಿ ಡಾಕ್ಟರ್ KN ಹರ್ಷ. ಕರೆ ಮಾಡಲು ಸಂಪರ್ಕ ಸಂಖ್ಯೆಗಳು 25125882 ಹಾಗೂ 25150889, ಮೈಸೂರಿನ STD ಕೋಡ್ 0821. ಮರೆಯದಿರಿ, ನಾಳೆ ಸಂಜೆ 6:50 ಕೃಷಿ ರಂಗ ಕಿಸಾನ್ ವಾಣಿಯಲ್ಲಿ ಬಯಲು ಸಂಬಾರ ಬೆಳೆಗಳ ಬೇಸಾಯ ಕುರಿತ ನೇರ ಫೋನ್ ಇನ್ ಕಾರ್ಯಕ್ರಮ. ಬಾನುಲಿ ಕೃಷಿ ಬೆಳಗು ಮೈಸೂರು ಆಕಾಶವಾಣಿಯ ಕೃಷಿರಂಗ ಕಿಸಾನ್ ವಾಣಿ ವಿಭಾಗದ ಹೆಮ್ಮೆಯ ಕಾರ್ಯಕ್ರಮ ಇದೇ ತಿಂಗಳ 23ರಂದು ಬುಧವಾರ ಟಿ. ನರಸೀಪುರ ತಾಲೂಕು ರಂಗಸಮುದ್ರದ RS ರಮಾನಂದ ಹಾಗೂ MS ರಾಣಿ ದಂಪತಿಗಳ ಜಮೀನಿನಲ್ಲಿ. ನಾನು ರಮಾನಂದ, ನಾನು ರಾಣಿ. ನಮ್ಮ ಜಮೀನಲ್ಲಿ ಬಾನುಲಿ ಕೃಷಿ ಬೆಳಕು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಎಲ್ಲರೂ ತಪ್ಪದೇ ಬನ್ನಿ. ನನ್ನ ಗೆಳೆಯರೇ ಬನ್ನಿ, ನನ್ನ ಗೆಳತಿಯರೇ. ಮುಖ್ಯ ಅತಿಥಿಗಳು ಉಡುಪಿ ಜಿಲ್ಲೆ ಕುಂದಾಪುರದ ಕೃಷಿಕ ರವಿರಾಜ್ ಎನ್ ಶೆಟ್ಟಿ. ಜೈವಿಕ ಗೊಬ್ಬರದ ಬಳಕೆ ಪ್ರಾತ್ಯಕ್ಷಿಕೆ, ಸಾವಯವ ಉತ್ಪನ್ನಗಳ ಪ್ರದರ್ಶನ ಹಾಗೂ ಮಾರಾಟ, ಬಾನುಲಿ ಕೃಷಿಕರ ಸಮ್ಮಿಲನ ಈ ಬಾರಿಯ ವಿಶೇಷ. ಬನ್ನಿ, ಈ ಬಾರಿಯ ಸಂಭ್ರಮದಲ್ಲಿ ನೀವು ಪಾಲ್ಗೊಳ್ಳಿ. ಇದೇ 23ರಂದು ಬುಧವಾರ ಟಿ. ನರಸೀಪುರ ತಾಲೂಕು ರಂಗಸಮುದ್ರದಲ್ಲಿ ನಿಮಗಾಗಿ ನಡೆಯಲಿದೆ ನಮ್ಮ ಕಾರ್ಯಕ್ರಮ ಬಾನುಲಿ ಕೃಷಿ ಬೆಳಗು. ಬಾನುಲಿ ಕೃಷಿ ಬೆಳಗು, ಬಾನುಲಿ ಕೃಷಿ ಬೆಳಗು. ಅದೇ ರೀತಿ ನಮ್ಮ ಒಂದು ವಿಶ್ವವಿದ್ಯಾನಿಲಯದಿಂದ ಇತ್ತೀಚೆಗೆ ಒಂದು ಉತ್ತಮವಾದ ಪದ್ಧತಿನ ಇಂಪ್ರೂವ್ಡ್ ಮೆಥಡ್ ಆಫ್ ಕಾಂಪೋಸ್ಟಿಂಗ್ ಅಥವಾ ಸುಧಾರಿತ ಕಾಂಪೋಸ್ಟ್ ಪದ್ಧತಿ ಅಂತ ಹೇಳಿ ಇದನ್ನು ಅಭಿವೃದ್ಧಿ ಮಾಡಿದ್ದಾರೆ. ಇದರಲ್ಲಿ ಬಹಳ ಮುಖ್ಯವಾಗಿ ಏನು ಅಂತಂದರೆ ಸಾವಯವ ವಸ್ತುಗಳಿಂದ ಪೋಷಕಾಂಶಗಳನ್ನು ನಿರ್ವಹಣೆ ದೃಷ್ಟಿಯಿಂದ ಬೇರೆ ಬೇರೆ ಮೂಲದಿಂದ ಸಾವಯವ ವಸ್ತುಗಳನ್ನು ಬಳಸಿ ಮಾಡಿದಾಗ ಉತ್ಕೃಷ್ಟವಾದ ಒಂದು ಕಾಂಪೋಸ್ಟನ್ನು ಪಡೀಲಿಕ್ಕೆ ಸಹಾಯ ಆಗುತ್ತೆ. ಇಲ್ಲೇನಪ್ಪ ಅಂತಂದರೆ ಬಹಳ ಮುಖ್ಯವಾಗಿ
ಇಲ್ಲಿ ಹೆಚ್ಚಿನ ಒಂದು ಒತ್ತು ಕೊಡ್ತಾ ಇರ್ತಕ್ಕಂಥದ್ದು ಏರೋಬಿಕ್ ಮೆಥಡ್ ಅಂತ. ಏರೋಬಿಕ್ ಮೆಥಡ್ ಅಂತಂದರೆ ಜಾಸ್ತಿ ಗಾಳಿ ಆಡುವಿಕೆ ಆಗೋದ್ರಿಂದ ನಿಮಗೆ ಬಹಳ ಬೇಗ ಇಲ್ಲಿ ಕಾಂಪೋಸ್ಟ್ ತಯಾರಾಗುತ್ತೆ. 3.5 to 4 ತಿಂಗಳಿನಲ್ಲೇ ಕಾಂಪೋಸ್ಟು ತಯಾರಾಗುತ್ತೆ ಈ ಪದ್ಧತಿನಲ್ಲಿ. ಇಲ್ಲಿ ಯಾವ ಥರ ಅಂತಂದರೆ ತೊಟ್ಟಿ ಪದ್ಧತಿ ಅಂತಲೂ ಹೇಳ್ತಾರೆ ಇದಕ್ಕೆ. ಇಲ್ಲಿ ಒಂದು 25 to 40 ಸೆಂಟಿಮೀಟರ್ನಷ್ಟು ಆಳದಲ್ಲಿ ಗುಂಡಿನ ಮಾಡಿ ನಂತರ ಅದರ ಮೇಲ್ಭಾಗದಲ್ಲಿ ಚಪ್ಪಡಿಗಳ ಸಹಾಯದಿಂದ ನಾವು ತೊಟ್ಟಿಗಳನ್ನು ನಿರ್ಮಾಣ ಮಾಡ್ತೀವಿ. ಚಪ್ಪಡಿಗಳು ಅಂತಂದರೆ ಪ್ರತಿ ಚಪ್ಪಡಿ ಮಧ್ಯ ಒಂದು 2 to 3 ಅಂಗ್ಲ ಗಾಳಿ ಆಡಲಿಕ್ಕೆ ಜಾಗ ಬಿಡೋ ಹಾಗೆ ಬಿಟ್ಟು ನಾವು ಅದನ್ನು ತೊಟ್ಟಿಯನ್ನು ನಿರ್ಮಾಣ ಮಾಡಬೇಕಾಗತ್ತೆ. ಏಕೆಂತಂದರೆ ಯಾವಾಗ ಈ ಒಂದು ಇದರಲ್ಲಿ ಗಾಳಿ ಆಡುತ್ತೆ ಕಾಂಪೋಸ್ಟ್ ಗುಂಡಿನಲ್ಲಿ, ಆವಾಗ ಬಹಳ ಬೇಗ ಕಳೆಯುವಿಕೆ ಪ್ರಕ್ರಿಯೆ ನಡೆಯುತ್ತೆ. ಯಾಕೆಂತಂದರೆ ಈ ಒಂದು ಕಾಂಪೋಸ್ಟ್ ತಯಾರಿಕೆಯಲ್ಲಿ ಬಹಳ ಮುಖ್ಯವಾಗಿ ಸೂಕ್ಷ್ಮಾಣುಜೀವಿಗಳಲ್ಲಿ ಏರೋಬಿಕ್ ಮೈಕ್ರೋಬ್ಸ್ ಅಂತ ಹೇಳ್ತೀವಿ. ಅಂದರೆ ಗಾಳಿ ಹೆಚ್ಚು ಇರ್ತಕ್ಕಂಥ ಸ್ಥಿತಿನಲ್ಲಿ ಈ ಒಂದು ಸೂಕ್ಷ್ಮಾಣುಜೀವಿಗಳು ಬಹಳ ಬೇಗ ಒಂದು ಕಳೆಯುವಿಕೆಯನ್ನು ನಡೆಸ್ತವೆ. ಆ ದೃಷ್ಟಿಯಿಂದ ಗಾಳಿ ಆಡಿದಷ್ಟು ನಮಗೆ ಭಾಳ ಬೇಗ ಕಾಂಪೋಸ್ಟ್ ಮಾಡಲಿಕ್ಕೆ ಸಹಾಯ ಆಗುತ್ತೆ. ಇಲ್ಲೇನಪ್ಪ ಅಂತಂದರೆ ಫಸ್ಟು ಮೊಟ್ಟಮೊದಲನೇದಾಗಿ ನಾನು ಹೇಳಿದಾಗ 25 to 50 ಸೆಂಟಿಮೀಟರ್ನಲ್ಲಿ ಆಳದಲ್ಲಿ ಗುಂಡಿಯನ್ನು ತೆಗೆದು ಅದರ ಮೇಲ್ಭಾಗಕ್ಕೆ ಈ ಚಪ್ಪಡಿಗಳನ್ನು ನಾವು ಜೋಡಿಸ್ತಾ ಹೋಗಬೇಕು. ಚಪ್ಪಡಿಗಳ ಮಧ್ಯಭಾಗದಲ್ಲಿ 2 to 3 ಅಂಗ್ಲ ಸ್ಥಳಾವಕಾಶ ಬಿಡಬೇಕು ಗಾಳಿ ಆಡಲಿಕ್ಕೆ. ಅದಕ್ಕೆ ಮುಂಚೆ ಆ ಭೂಮಿ ಮಟ್ಟವನ್ನು ನಾವು ಚೆನ್ನಾಗಿ ದಂಸ ಮಾಡಬೇಕು. ಯಾಕೆಂತಂದರೆ ನೀವು ಅದನ್ನು ದಂಸ ಮಾಡದೆ ಹಾಗೆ ನೀವು ಈ ಒಂದು ಸಾವಯವ ವಸ್ತುಗಳನ್ನು ಹಾಕಿದ್ರೆ ಕೆಲವು ಪೋಷಕಾಂಶಗಳು, ಅದರಲ್ಲೂ ವಿಶೇಷವಾಗಿ ಸಾರಜನಕದ ಪೋಷಕಾಂಶ ಅಲ್ಲಿ ಬಸ್ತೋಗೋವಂಥ ಸನ್ನಿವೇಶ ಇರುತ್ತೆ. ಅದಕ್ಕೆ ಕೆಳಭಾಗವನ್ನು, ಭೂಮಿಯ ಕೆಳಭಾಗವನ್ನು ಮಟ್ಟ ಮಾಡಿ ದಂಸ ಮಾಡಿ, ಅಂದರೆ ಗಟ್ಟಿ ಮಾಡಿ, ಅದರ ಮೇಲೆ ಸಗಣಿಯಿಂದ ಸಾರಿಸಿ ನಂತರ ನಾವು ತ್ಯಾಜ್ಯ ವಸ್ತುಗಳನ್ನು ಹಾಕ್ತಾ ಹೋದಾಗ ನಮಗೆ ಅಲ್ಲಿ ಈ ಒಂದು ಸಾರಜನಕ, ವಿಶೇಷವಾಗಿ ಸಾರಜನಕದ ಒಂದು ಪೋಲಾಗೋದನ್ನು ತಪ್ಪಿಸಲಿಕ್ಕೆ ಅವಕಾಶ ಆಗುತ್ತೆ. ಹಾಗಾಗಿ ಮಣ್ಣನ್ನು ದಂಸ ಮಾಡಿ ನಂತರ ನಾವು ಅದನ್ನು ಸಾರಿಸಿ ಸಗಣಿಯಿಂದ ಪ್ರಾರಂಭ ಮಾಡಬೇಕು. ಪ್ರಾರಂಭ ಮಾಡೋದು ಅಂತಂದರೆ ಈ ಸಾವಯವ ವಸ್ತುಗಳನ್ನು ಹಾಕೋದಕ್ಕೆ ಪದರವಾಗಿ ಹಾಕ್ತಾ ಹೋಗಬೇಕು. ಎಷ್ಟು ಅಂತಂದರೆ ಇಲ್ಲಿ ಸುಮಾರು 6 to 7 ಪದರಗಳು ಬರ್ತವೆ. ಈ ಭೂಮಿ ಮಟ್ಟದಿಂದ ಸುಮಾರು ನಾವು ಇದರ ಒಂದು ಅಳತೆ ನೋಡ್ತಾ ಹೋದರೆ ಸುಮಾರು ನಿಮಗೆ ಎಷ್ಟು ಉದ್ದ ಬೇಕೋ ಉದ್ದ ಏನು ಸಮಸ್ಯೆ ಆಗಲ್ಲ. ಇಲ್ಲಿ ಅಗಲ ಮಾತ್ರ 4 ಮೀಟ್ರಿಗಿಂತ ಜಾಸ್ತಿ ತೊಗೋಬಾರ್ದು. ಯಾವಾಗ ನೀವು ಜಾಸ್ತಿ ಅಗಲ ತೊಗೋತೀರಿ ಈ ತೊಟ್ಟಿಗಳನ್ನು, ಗಾಳಿ ಆಡುವಿಕೆ ಕಡಿಮೆ ಆಗುತ್ತೆ. ಹಾಗಾಗಿ 4 ಅಡಿಯಷ್ಟು, ಅಂದರೆ ಒಂದು ಸುಮಾರು 2 ಮೀಟ್ರಷ್ಟು ಅಗಲ, 4 to 10 ಮೀಟ್ರ್ ಎಷ್ಟು ಉದ್ದನೋ ನಿಮ್ಮ ಜಮೀನಲ್ಲಿ ಜಾಗ ಇರೋಷ್ಟು ಉದ್ದ ತೊಗೋಬೋದು. ಉದ್ದದ್ದೇನು ಸಮಸ್ಯೆ ಆಗಲ್ಲ. 4 ಅಡಿ ಅಂದರೆ 2 ಮೀಟ್ರಷ್ಟು ಅಗಲ, 4 to 10 ಮೀಟ್ರ್ನಷ್ಟು ಉದ್ದ, ಅದ್ರ ಜೊತೆಗೆ 1.5 to 1.8 ಮೀಟ್ರ್ನಷ್ಟು ಆಳ. ಅಂದರೆ ಆ ಚಪ್ಪಡಿ ಒಂದು ಸುಮಾರು ಒಂದು 40-50, ಒಂದು ಅರ್ಧ ಮೀಟ್ರ್ ಕೆಳಗಡೆ ಹೋಗುತ್ತೆ, ಉಳಿದಿದ್ದು ಮೇಲ್ಭಾಗಕ್ಕೆ ಬರುತ್ತೆ. ಅಂದರೆ ಹೆಚ್ಚು ಎತ್ತರನೂ ಬೇಡ, ಹೆಚ್ಚು ಅಗಲನೂ ಬೇಡ. ಈ ರೀತಿ ಮಾಡಿಕೊಂಡು ನಾವು ಕಾಂಪೋಸ್ಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಬಹಳ ಮುಖ್ಯವಾಗಿ ಏನಪ್ಪ ಅಂತಂದರೆ ನಾವು ಈ ಸಾವಯವ ವಸ್ತುಗಳನ್ನು ಆರಿಸೋದ್ರಲ್ಲಿ ನಮ್ಮ ಒಂದು ಜಾಣತನ ಇಲ್ಲಿ ಬರುತ್ತೆ. ಯಾಕೆಂತಂದರೆ ಸಾವಯವ ವಸ್ತುಗಳು ನೀವು ಯಾವ ರೀತಿ ಸಾವಯವ ವಸ್ತುಗಳನ್ನು ಹಾಕ್ತಿರೋ ಈ ಒಂದು ಕಾಂಪೋಸ್ಟ್ ಗುಂಡಿಗಳಲ್ಲಿ, ಅಲ್ಲಿ ಕೊನೆಗೆ ನಮ್ಗೆ ಬರ್ತಕ್ಕಂಥ ಕಾಂಪೋಸ್ಟ್ನ ಗುಣಮಟ್ಟನೂ ಅದರ ಮೇಲೆ ನಿರ್ಧಾರ ಆಗುತ್ತೆ. ಹಾಗಾಗಿ ಯಾವ್ಯಾವ ವಸ್ತುಗಳನ್ನು ಆರಿಸ್ಬೇಕು ಅಂತಂದರೆ ಮೊಟ್ಟಮೊದಲನೇದಾಗಿ ಕೆಳಭಾಗದಲ್ಲಿ ನಾವು ಹಾಕ್ತಕ್ಕಂಥದ್ದು ಬಹಳ ನಿಧಾನವಾಗಿ ಕಳೀತಕ್ಕಂಥ ವಸ್ತುಗಳು. ಅದರಲ್ಲಿ ಮುಖ್ಯವಾಗಿ ತೆಂಗಿನ ಗರಿ ಇರ್ಬೋದು, ಹುಲ್ಲಿನ ಭಾಗ ಇರ್ಬೋದು, ಒಣಗಿದ ಎಲೆಗಳು, ಈ ಥರದನ್ನು ಹಾಕಿದಾಗ ಒಂದು ಅವು ನಿಧಾನವಾಗಿ ಕಳೆಯೋದ್ರಿಂದ ಕೆಳಪದರದಲ್ಲಿ ಹಾಕಿದಾಗ ಅದು ಕಳೀಲಿಕ್ಕೆ ಅವಕಾಶ ಆಗುತ್ತೆ. ಜೊತೆಗೆ ಮೇಲ್ಪದರದಿಂದ ಬಂದಂಥ ಸಾರಜನಕದ ಒಂದು ಏನು ಪೋಷಕಾಂಶ ಇದೆ ಅದು ಕೆಳಗಡೆ ಬಸ್ತು ಹೋಗದೇ ಇರೋ ಹಾಗೂ ಸಹ ತಡೆಗಟ್ಟೋ ಅಂಥ ಒಂದು ಕೆಲಸನ ಇದು ಮಾಡುತ್ತೆ. ಹಾಗಾಗಿ ಕೆಳಭಾಗದಲ್ಲಿ ಸುಮಾರು ಒಂದು 10 to 15 ಸೆಂಟಿಮೀಟ್ರ್ನಷ್ಟು, ಒಂದು ಅರ್ಧ ಅಡಿಯಷ್ಟು ಒಣಗಿದ ಎಲೆಗಳು, ತೆಂಗಿನ ಗರಿ, ಈ ಥರದ್ದು ಒಣಗಿದ ವಸ್ತುಗಳು, ಕಳೆಯುವಂಥ ವಸ್ತುಗಳನ್ನು 10 to 15 ಸೆಂಟಿಮೀಟ್ರ್, ಒಂದು ಅರ್ಧ ಅಡಿಯಷ್ಟು ಅಲ್ಲಿ ಹಾಕಬೇಕು ಫಸ್ಟು. ಆ ನಂತರ ಅದರ ಮೇಲ್ಭಾಗದಲ್ಲಿ ಒಂದು 25 to 30 ಸೆಂಟಿಮೀಟ್ರ್ನಷ್ಟು ಕೆಲವು ಈ ಒಣಗಿದ ಕಳೆ, ಹುಲ್ಲು, ಈ ಥರದನ್ನು ಹಾಕ್ಬೋದು. ಅಂದರೆ ಅದರ ಮೇಲ್ಭಾಗದಲ್ಲಿ 25 to 30 ಸೆಂಟಿಮೀಟ್ರ್, ಅಂದರೆ 1 ಅಡಿಯಷ್ಟು. ಅದರ ನಂತರ ಬಹಳ ವಿಶೇಷವಾಗಿ ಹಸಿರು ಭಾಗನ ಹಾಕಬೇಕಾಗುತ್ತೆ. ಯಾಕೆಂದರೆ ಬರೀ ಒಣಗಿದ ಭಾಗದಲ್ಲಿ ನಿಮಗೆ ಸಾರಜನಕದ ಅಂಶ ಕಡಿಮೆ ಇರುತ್ತೆ. ಅದರಲ್ಲಿ ಪೊಟ್ಯಾಷ್ ಅಂಶ ಮತ್ತು ಬೇರೆ ಅಂಶಗಳು ಸ್ವಲ್ಪ ಇರುತ್ತೆ. ಆದರೆ ಸಾರಜನಕದ ಅಂಶ ವಿಶೇಷವಾಗಿ ನೀವು ನಿಮ್ಮ ಕಾಂಪೋಸ್ಟ್ನಲ್ಲಿ ಹೆಚ್ಚಿಗೆ ಮಾಡ್ಕೋಬೇಕು ಅಂತಂದರೆ ಅಲ್ಲಿ ಹಸಿರು ಭಾಗವನ್ನು ಹೆಚ್ಚಿಗೆ ಉಪಯೋಗಿಸ್ಬೇಕಾಗುತ್ತೆ. ಈ ಹಸಿರು ಭಾಗವನ್ನು ಒಂದು ಅರ್ಧ ಅಡಿಯಷ್ಟು ಹಸಿರು ಭಾಗ, ಹಸಿರೆಲೆ, ನಿಮ್ಗೆ ಹಸಿರು ಸುತ್ತಮುತ್ತ ನಿಮ್ಮ ಜಮೀನು ಸುತ್ತಮುತ್ತ ಏನೇನು ಸಿಗ್ಬೋದು ಅದನ್ನೆಲ್ಲ ಹಾಕ್ಕೋಬೋದು. ಅಂದರೆ ಅಲ್ಲಿ ಗ್ಲಿರಿಸೀಡಿಯಾ ಸೊಪ್ಪಿರ್ಬೋದು, ಕಳೆಗಳನ್ನು ವಿಶೇಷವಾಗಿ ನಾವು ಏನು ಮಾಡಬೇಕು ಅಂತಂದರೆ ಅವು ಬೀಜ ಇನ್ನೂ ಆಗೋದಕ್ಕೆ ಮುಂಚೆ ಅದನ್ನು ಬಳಸಿದಾಗ ನಮಗೆ ಕಳೆಯ ಸಮಸ್ಯೆ ಅಷ್ಟಾಗಿ ನೀವು ಕಾಂಪೋಸ್ಟ್ ಮಾಡಿದ ನಂತರ ಅಲ್ಲಿ ಹಾಕಿದಾಗ ಅಷ್ಟು ಬರೋದಿಲ್ಲ. ಆದ್ದರಿಂದ ಈ ಕಳೆಗಳನ್ನು ಬೀಜ ಆಗೋದಕ್ಕೆ ಮುಂಚೆ ಕಳೆಗಳನ್ನು ಹಾಕ್ಬೋದು.
ಇವಾಗ ಪಾರ್ಥೇನಿಯಂ ಅಂತ ಹೇಳ್ತೀವಿ, ಕಾಂಗ್ರೆಸ್ ವೀಡ್ ಅಂತ ಹೇಳ್ತೀವಿ, ಕಮ್ಯುನಿಸ್ಟ್ ವೀಡು, ಈಕಾರ್ನಿಯಾ ಅಂತ ಈ ಒಂದು ಇದರಲ್ಲಿ ನೀರಿನ ಒಂದು ಇದರಲ್ಲಿ ಇರುತ್ತೆ, ಕೆರೆಗಳಲ್ಲಿ ಇದರಲ್ಲಿ ಅವನ್ನು ಬಳಸ್ಬೋದು. ಯಾವುದೇ ಹಸಿರು ಭಾಗವನ್ನು ಬಳಸ್ಬೋದು. ವಿಶೇಷವಾಗಿ ಗ್ಲಿರಿಸೀಡಿಯಾ ಮತ್ತು ಈ ಥರ ಹೊಂಗೆ ಈ ಥರದ ಸೊಪ್ಪುಗಳನ್ನು ಬಳಸಿದಾಗ ನಮಗೆ ಹೆಚ್ಚಿನ ಪ್ರಮಾಣದಲ್ಲಿ ಸಾರಜನಕವನ್ನು ಕಾಂಪೋಸ್ಟ್ನಲ್ಲಿ ಹೆಚ್ಚು ಮಾಡಿಕೊಳ್ಳಲಿಕ್ಕೆ ಅವಕಾಶ ಆಗುತ್ತೆ. ಹಾಗಾಗಿ ಇವನ್ನ ಒಂದು 10 ರಿಂದ 15 ಸೆಂಟಿಮೀಟ್ರ್ನಷ್ಟು ಹಾಕಬೇಕು. ಆಮೇಲೆ ಅದರ ಮೇಲ್ಗಡೆ ಮೇಲ್ಭಾಗದಲ್ಲಿ ಸುಮಾರು ಒಂದು ಅರ್ಧ ಅಡಿಯಷ್ಟು ಕೆಲವು ವಿಶೇಷವಾಗಿ ನೀವು ಮಾತಾಡ್ತಾ ಇದ್ರಿ ಪುಷ್ಟೀಕರಿಸಿದ ಒಂದು ಕಾಂಪೋಸ್ಟ್ ಗೊಬ್ಬರ ಅಂತ. ಇದಕ್ಕೆ ವಿಶೇಷವಾಗಿ ಸಾಮಾನ್ಯವಾಗಿ ಬಹುತೇಕ ಎಲ್ಲ ಸಾವಯವ ಗೊಬ್ಬರಗಳಲ್ಲಿ ರಂಜಕದಂಶ ಭಾಳ ಕಡಿಮೆ ಇರುತ್ತೆ. ಆ ರಂಜಕದಂಶವನ್ನು ಹೆಚ್ಚಿಗೆ ಮಾಡಿಕೊಳ್ಳಿಕ್ಕೆ ಶಿಲಾರಂಜಕವನ್ನು ಬಳಸ್ಬೋದು, ರಾಕ್ ಫಾಸ್ಫೇಟ್ ಅಂತ. ಒಂದು ಏನು ಅನುಕೂಲ ಆಗುತ್ತೆ ಅಂತಂದರೆ ಈ ರಾಕ್ ಫಾಸ್ಫೇಟ್ ಬಳಸಿದಾಗ ಸುಣ್ಣದಂಶನೂ ಇರುತ್ತೆ, ರಂಜಕದಂಶನೂ ಇರುತ್ತೆ. ಸುಣ್ಣದಂಶ ಏನು ಮಾಡುತ್ತೆ ಅಂತಂದರೆ ಈ ಒಂದು ಕಳೀಲಿಕ್ಕೆ ಕಷ್ಟ ಸಾಧ್ಯವಾದಂಥ ಈ ಒಂದು ಸಾವಯವ ವಸ್ತುನಲ್ಲಿ ಇರ್ತಕ್ಕಂಥ ವಸ್ತುಗಳು ಅಂತಂದರೆ ಲಿಗ್ನಿನ್ಸ್ ಅಂತ ಹೇಳ್ತೀವಿ, ಪೆಕ್ಟಿನ್ಸ್ ಅಂತ ಹೇಳ್ತೀವಿ, ಸೆಲ್ಯುಲೋಸು ಮತ್ತು ಹೆಮಿಸೆಲ್ಯುಲೋಸು. ಅಂದರೆ ಇದು ಯಾವ ಒಂದು ಅನುಕ್ರಮದಲ್ಲಿ ಇದು ಕಳೆಯುವಿಕೆ ಪ್ರಾರಂಭ ಆಗುತ್ತೆ ಅಂತಂದರೆ ಫಸ್ಟು ಸೆಲ್ಯುಲೋಸ್ ಕಳೆಯುತ್ತೆ, ಆಮೇಲೆ ಹೆಮಿಸೆಲ್ಯುಲೋಸು, ಆಮೇಲೆ ಲಿಗ್ನಿನ್ನು, ಆಮೇಲೆ ಪೆಕ್ಟಿನ್ನು ಮತ್ತು ಸ್ಟಾರ್ಚು. ಈ ಒಂದು ಆರ್ಡ್ರಲ್ಲಿ ಅಥವಾ ಅನುಕ್ರಮದಲ್ಲಿ ಇವು ಕಳೆಯುವಿಕೆ ಆಗುತ್ತೆ. ಹಾಗಾಗಿ ಈ ಒಂದು ಲಿಗ್ನಿನ್ ಅಂಶ ಹೆಚ್ಚಿಗೆ ಇರತಕ್ಕಂಥ ವಸ್ತುಗಳನ್ನು ನಾವು ಬಳಸ್ತಾ ಇದ್ದೀವಿ ಇಲ್ಲಿ. ಅದು ಕಳೀಲಿಕ್ಕೆ ಅನುಕೂಲ ಆಗಬೇಕು ಅಂತಂದರೆ ಈ ಒಂದು ರಾಕ್ ಫಾಸ್ಫೇಟ್ ಅಥವಾ ಶಿಲಾರಂಜಕವನ್ನು ಬಳಸಿದಾಗ ನಮಗೆ ಇದು ಅನುಕೂಲ ಆಗುತ್ತೆ. ಜೊತೆಗೆ ಕೋಳಿ ಗೊಬ್ಬರ, ರೇಷ್ಮೆ ತ್ಯಾಜ್ಯ ಇವನ್ನ ನಾವು ಒಂದು ಅರ್ಧ ಅಡಿಯಷ್ಟು ಇದ್ರ ಮೇಲ್ಭಾಗದಲ್ಲಿ ಹಾಕಬೇಕು, ಹಸಿರೆಲೆ ಮೇಲ್ಭಾಗದಲ್ಲಿ. ಅದರ ಮೇಲ್ಭಾಗದಲ್ಲಿ ಒಂದು ಅರ್ಧ ಅಡಿಯಷ್ಟು ಸಗಣಿ ಮತ್ತು ಗಂಜಲ. ಇದು ನಾನು ಆವಾಗಲೇ ಹೇಳಿದಾಗೆ ಈ ಸಗಣಿ ಮತ್ತು ಗಂಜಲದಲ್ಲಿ ಹಸುವಿನ ಹೊಟ್ಟೆಯಿಂದ ಬಂದಂಥ ಸಗಣಿನಲ್ಲಿ ಕೋಟ್ಯಾನುಕೋಟಿ ಸಂಖ್ಯೆಯಲ್ಲಿ ಸಾವಯವ ವಸ್ತುವನ್ನು ಕೊಳಿಸ್ತಕ್ಕಂಥ ಸೂಕ್ಷ್ಮಾಣುಜೀವಿಗಳು ಅಪಾರ ಸಂಖ್ಯೆಯಲ್ಲಿರುತ್ತೆ. ಅವನ್ನ ಬಳಸಿದಾಗ ಬಹಳ ಬೇಗ ಕಳೀಲಿಕ್ಕೆ ಅದು ಅವಕಾಶ ಮಾಡಿಕೊಡುತ್ತೆ. ಆದ್ದರಿಂದ ಸಗಣಿ ಮತ್ತು ಗಂಜಲ ಇತ್ಯಾದಿನ ಹಾಕ್ಬೋದು. ಅದರ ಮೇಲ್ಭಾಗದಲ್ಲಿ ಒಂದು 2 ರಿಂದ 4 ಇಂಚಷ್ಟು, ಅಂದರೆ ಇದು ಪುನರಾವರ್ತಿಸ್ತಾ ಬರಬೇಕು. ಎಲ್ಲಿವರೆಗೆ ಅಂತಂದರೆ ಮೇಲ್ಭಾಗ ಆ ಒಂದು ತೊಟ್ಟೆಯ ಮೇಲ್ಭಾಗಕ್ಕೆ ಬರೋವರೆಗೂ ಅದನ್ನು ಮಾಡಿಕೊಂಡು ಆ ನಂತರ ಒಂದು 2 ರಿಂದ 4 ಅಂಗುಲ ಒಂದು ಇದನ್ನು ಸಗಣಿ ಗಟ್ಟಿ ಸಗಣಿ ಮಾಡಿ ಸಗಣಿನ ಸಾರಿಸ್ದಂಗೆ ಮಾಡಿ ಇನ್ನೇನು ಅದರಿಂದ ಹೊರಗಡೆಗೇನು ಇದಾಗದೇ ಇರೋ ಹಾಗೆ ಅದಕ್ಕೆ ಒಂದು ಕವಚದ ಥರ ಮಾಡಿ ಬಿಟ್ಟಾಗ ಇದ್ರ ಜೊತೆಗೆ ಒಂದು ಭಾಗದಲ್ಲಿ ಸ್ವಲ್ಪ ಭಾಗವನ್ನು ನಾವು ಹಾಗೆ ಖಾಲಿ ಬಿಟ್ಕೋಬೇಕಾಗುತ್ತೆ. ಯಾಕೆ ಅಂತಂದರೆ ಪ್ರತಿ 15 ದಿವಸಕ್ಕೊಂದು ಸರಿ ಇದನ್ನು ತಿರುಗಬೇಕಾಗುತ್ತೆ. 15 ದಿವಸ ಅಥವಾ ಒಂದು ತಿಂಗಳಿಗೆ. ಪ್ರಾರಂಭದಲ್ಲಿ 15 ದಿವಸಕ್ಕೆ ತಿರುವಿ ಆನಂತರ 1 ತಿಂಗಳ ಒಂದು ಅಂತರದಲ್ಲಿ ಇದನ್ನು ಪಲ್ಟಾಯಿಸ್ತಾ ಹೋದರೆ ಈ ಒಂದು ಇದನ್ನು ಸಾವಯವ ವಸ್ತುಗಳನ್ನು ಈ ಒಂದು ಕಾಂಪೋಸ್ಟ್ ಗುಂಡಿನಲ್ಲಿ ಬಹಳ ಬೇಗ ಕಳೀಲಿಕ್ಕೆ. ಯಾಕೆಂತಂದರೆ ಗಾಳಿ ಆಡುವಿಕೆ ಬಹಳ ಮುಖ್ಯ ಇಲ್ಲಿ. ಇದೇ ಮುಖ್ಯವಾದ ಒಂದು ಪ್ರಿನ್ಸಿಪಲ್ ಅಥವಾ ಒಂದು ತತ್ವ ಅಂತಂದರೆ ಗಾಳಿ ಆಡುವಿಕೆ ಹೆಚ್ಚಾದಷ್ಟು ನಮಗೆ ಕಾಂಪೋಸ್ಟ್ ಆಗಲಿಕ್ಕೆ ತೆಗೆದುಕೊಳ್ತಕ್ಕಂಥ ಅವಧಿ ಭಾಳ ಕಡಿಮೆ ಆಗುತ್ತೆ. ಆ ದೃಷ್ಟಿನಲ್ಲಿ ಎಷ್ಟು ಸಾಧ್ಯನೋ ನೀವು ಅದನ್ನು ಪಲ್ಟಾಯಿಸ್ತಾ ಹೋದರೆ ಆ ಒಂದು ಇದನ್ನು ಅಷ್ಟು ಬೇಗ ಅದು ಕಾಂಪೋಸ್ಟ್ ಆಗಲಿಕ್ಕೆ ಅವಕಾಶ ಆಗುತ್ತೆ. ಹಾಗಾಗಿ ಸ್ವಲ್ಪ ಜಾಗ ಅಲ್ಲಿ ಸ್ವಲ್ಪ ಖಾಲಿ ಬಿಟ್ಕೊಂಡು ಅದನ್ನು ತಿರುತ್ತಾ ಹೋದರೆ ಫಸ್ಟ್ 15 ದಿವಸಕ್ಕೊಮ್ಮೆ, ಆ ನಂತರ ತಿಂಗಳಿಗೊಂದು ಸರಿ ಒಂದು 2-3 ಸತಿ ತಿರುತ್ತಾ ಹೋದಾಗ ಈ ಒಂದು ಕಾಂಪೋಸ್ಟ್ ಸದ್ಭರಿತವಾದ ಅಥವಾ ಪುಷ್ಟೀಕರಿತವಾದ ಕಾಂಪೋಸ್ಟನ್ನು ಮಾಡಲಿಕ್ಕೆ ಅವಕಾಶ ಆಗುತ್ತೆ. ಇದ್ರ ಜೊತೆಗೆ ಪುಷ್ಟೀಕರಣ ಅಂತಂದರೆ ನಾವು ಏನು ಹೇಳ್ತೀವಿ ಅಂತಂದರೆ ಕೆಲವು ವಿಶೇಷ ಸಂದರ್ಭದಲ್ಲಿ ಈ ಒಂದು ನಾನು ಆವಾಗಲೇ ಹೇಳಿದೆ ರಂಜಕದಂಶ ಕಡಿಮೆ ಇರುತ್ತೆ ಅಂತ ಶಿಲಾರಂಜಕವನ್ನು ಹಾಕ್ತಕ್ಕಂಥದ್ದು, ಜೊತೆಗೆ ಕೆಲವು ಸೂಕ್ಷ್ಮಾಣುಜೀವಿಗಳನ್ನು ಇದಕ್ಕೆ ಸೇರಿಸ್ತಕ್ಕಂಥದ್ದು. ಸೂಕ್ಷ್ಮಾಣುಜೀವಿಗಳಲ್ಲಿ ಬಹಳ ಮುಖ್ಯವಾಗಿ ಈ ಲಿಗ್ನಿನ್ ಡಿಕಾಂಪೋಸರ್ಸ್ ಅಂತ ಹೇಳ್ತೀವಿ. ಲಿಗ್ನಿನ್ ಅಂಶವನ್ನು ಕಳಿಸ್ತಕ್ಕಂಥ ಕೆಲವು ಸೂಕ್ಷ್ಮಾಣುಜೀವಿಗಳು ವಿಶೇಷವಾಗಿ ಇದ್ದಾವೆ. ಡಾಕ್ಟರ್, ಈಗ ವೇಸ್ಟ್ ಡಿಕಾಂಪೋಸರ್ಸ್ ಅಂತ ಬಂದಿದ್ದಾವೆ ಅಂತ ಹೇಳ್ತಾರೆ. ಅಂದರೆ ಕೊಟ್ಟಿಗೆ ತ್ಯಾಜ್ಯಗಳನ್ನು ಕರಗಿಸುವಂತಹ ಡಿಕಾಂಪೋಸರ್ಗಳನ್ನೇ ಅದ್ರ ಬಗ್ಗೆನೇ ಪ್ರಸ್ತಾಪ ಮಾಡ್ತಿದ್ರು. ಹೌದು ಅದೇನೆ. ಇವಾಗ ಕನ್ಸಾರ್ಷಿಯಾ ಆಫ್ ಮೈಕ್ರೋಬ್ಸ್ ಅಂತೀವಿ. ಕನ್ಸಾರ್ಷಿಯಾ ಅಂತಂದರೆ ಒಂದು ಸಮೂಹ, ಈ ಸೂಕ್ಷ್ಮಾಣುಜೀವಿಗಳ ಒಂದು ಸಮೂಹ. ಅದರಲ್ಲಿ ಈ ಒಂದು ಲಿಗ್ನಿನ್ ಭಾಳ ಕಳೀಲಿಕ್ಕೆ ಗಟ್ಟಿಯಾದಂಥ ವಸ್ತುಗಳು ಅಂತಂದರೆ ಲಿಗ್ನಿನ್ ಮತ್ತು ಪೆಕ್ಟಿನ್ ಅಂತ ಹೇಳ್ತೀವಿ. ಇವನ್ನ ಕಳಿಸ್ಲಿಕ್ಕೆ ಟ್ರೈಕೋಡರ್ಮಾ ಅಂತ ಹೇಳ್ತೀವಿ, ಇದು ಸೂಕ್ಷ್ಮಾಣುಜೀವಿ. ಆಮೇಲೆ ಬ್ಯಾಸಿಲಸ್ ಅಂತ ಹೇಳ್ತೀವಿ. ಆಮೇಲೆ ಫೆನರೋಕಿಟ್ಸ್ ಅಂತ ಒಂದು ಶಿಲೀಂಧ್ರ ಜಾತಿಗೆ ಸೇರಿದಂತಹ ಒಂದು ಸೂಕ್ಷ್ಮಾಣುಜೀವಿ ಇದೆ. ಇವೆಲ್ಲರ ಸಮ್ಮಿಶ್ರಣವನ್ನೇ ನಾವು ವೇಸ್ಟ್ ಡಿಕಾಂಪೋಸರ್ ಅಂತ ಹೇಳಿ ಮಾಡ್ತೇವೆ. ಆಮೇಲೆ ಪ್ಲೂರುಟಸ್ ಅಂತ ಇನ್ನೊಂದಿದೆ. ಪ್ಲೂರುಟಸ್ ಅಂತಂದರೆ ಸಾಮಾನ್ಯವಾಗಿ ಕಪ್ಪೆ ಚಿಪ್ಪು ಅಣಬೆ ಬೇಸಾಯ ಮಾಡೋವಂಥವ್ರು ಇದನ್ನು ಅಣಬೆ ಮಶ್ರೂಮ್ ಸ್ಪಾನ್ ಅಂತ ಹೇಳ್ತಾರೆ, ಅದನ್ನು ಬಳಸ್ತಾರೆ. ಅದನ್ನು ಸಹ ಬಳಸಿದಾಗ ಈ ಪ್ಲೂರುಟಸ್ ಅಥವಾ ಕಪ್ಪೆ ಚಿಪ್ಪಿನ ಅಣಬೆ ಬೀಜ ಏನಿದೆ ಇದು ಲಿಗ್ನಿನನ್ನು ಭಾಳ ಉತ್ತಮ ರೀತಿಯಲ್ಲಿ ಉತ್ತಮ ಮಟ್ಟದಲ್ಲಿ ಲಿಗ್ನಿನನ್ನು ಡಿಕಾಂಪೋಸ್ ಅಥವಾ ಕಳಿಸಲಿಕ್ಕೆ ಸಹಾಯ ಮಾಡುತ್ತೆ. ಹಾಗಾಗಿ ಈ ಒಂದು ಸೂಕ್ಷ್ಮಾಣುಜೀವಿಗಳ ಸಮೂಹವನ್ನು ಬಳಸಿದಾಗ ನಮಗೆ ಅಲ್ಲಿ ಬಹಳ ಶೀಘ್ರವಾಗಿ ಕಾಂಪೋಸ್ಟ್ ಮಾಡಲಿಕ್ಕೆ ಸಹಾಯ ಆಗುತ್ತೆ. ಜೊತೆಗೆ ಕೆಲವು
ಸಾರಜನಕನ ಸ್ಥಿರೀಕರಣ ಮಾಡ್ತಕ್ಕಂಥ ಸೂಕ್ಷ್ಮಾಣುಜೀವಿಗಳು ಇದ್ದಾವೆ. ಅದರಲ್ಲಿ ಅಜಟೋಬ್ಯಾಕ್ಟರ್ ಇದೆ, ಆಮೇಲೆ ಅಜೋಸ್ಪೈರಿಲಮ್ ಇದೆ, ಜೊತೆಗೆ ರಂಜಕವನ್ನು ಕರಗಿಸ್ತಕ್ಕಂಥ ಗೊಬ್ಬರ. ಸಾಮಾನ್ಯವಾಗಿ ರಂಜಕ ಏನಾಗುತ್ತೆ, ರಂಜಕ ಸಿಗದೇ ಇರತಕ್ಕಂಥ ರೂಪದಲ್ಲಿ ಇರುತ್ತೆ. ಅದನ್ನು ಕರಗಿಸಿ ಇವು ಬಿಡುಗಡೆ ಮಾಡ್ತಕ್ಕಂಥ ಕೆಲವು ಆಮ್ಲಗಳಿಂದ ರಂಜಕ ಕರಗಿ ಬೆಳೆಗೆ ಸಿಗ್ತಕ್ಕಂಥ ರೂಪಕ್ಕೆ ಮಾರ್ಪಾಡಾಗುವಂಥ ಕೆಲಸವನ್ನು ಕೆಲವು ಸೂಕ್ಷ್ಮಾಣುಜೀವಿಗಳು ಮಾಡ್ತವೆ. ಅದರಲ್ಲಿ ಸೂಡೋಮೋನಾಸ್ ಅಂತ ಹೇಳ್ತೀವಿ, ಬ್ಯಾಸಿಲಸ್ ಮೆಗಟೀರಿಯಮ್ ಅಂತ, ಆಮೇಲೆ ಆಸ್ಪರ್ಜಿಲಸ್, ಇನ್ನೊಂದು ಶಿಲೀಂಧ್ರ ಇದೆ. ಇವುಗಳನ್ನು ಸಹ ನಾವು ಪ್ರತಿ 1 ಟನ್ ನಿಮ್ಮ ಸಾವಯವ ವಸ್ತು ಇದ್ದರೆ ಅದಕ್ಕೆ 1 kg ಅಂತೆ ಇದನ್ನು ಬಳಸ್ಬೋದು. ಇದನ್ನು ಬಳಸಿದ್ರೆ ಬೇಗ ಕಾಂಪೋಸ್ಟ್ ಭಾಳ ಬೇಗ ಕಳೆಯುತ್ತೆ. ಜೊತೆಗೆ ಈ ಒಂದು ನಾನು ಆವಾಗಲೇ ಹೇಳಿದ ಶಿಲಾರಂಜಕವನ್ನು ಬಳಸಿದಾಗ, ಯಾಕೆಂತಂದರೆ ಈ ಸಾವಯವ ವಸ್ತುಗಳಲ್ಲಿ ರಂಜಕದ ಅಂಶ ಭಾಳ ಕಡಿಮೆ ಇರುತ್ತೆ. ನೀವು ಉದಾಹರಣೆಗೆ ತಿಪ್ಪೆ ಗೊಬ್ಬರ ತೊಗೊಂಡ್ರೆ, ನಮ್ಮ ಫಾರ್ಮ್ ಯಾರ್ಡ್ ಮೆನ್ಯೂರ್ ಅಂತ ಏನು ಹೇಳ್ತೀವಿ, ಅದನ್ನು ಆ ಗೊಬ್ಬರ ತೊಗೊಂಡ್ರೆ ಅದರಲ್ಲಿ 0.15ರಿಂದ 0.2 ಮಾತ್ರ ಇರುತ್ತೆ. ನೀವು ಈ ರೀತಿ ಶಿಲಾರಂಜಕವನ್ನು ಅಥವಾ ಬೇರೆ ರಂಜಕದ ಸಾವಯವ ವಸ್ತುಗಳನ್ನು ಬಳಸಿದಾಗ 2ರಿಂದ 2.5 ಹೆಚ್ಚಿಗೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಆಗುತ್ತೆ. ಮ್ಯೂರಿಯೇಟ್ ಆಫ್ ಪೊಟ್ಯಾಶ್ ಅಥವಾ ಸಲ್ಫೇಟ್ ಆಫ್ ಪೊಟ್ಯಾಶ್ನು ಬಳಸ್ಬೋದಾ? ಪೊಟ್ಯಾಷನ್ನ ಹೆಚ್ಚಾಗಿ ಸಾಮಾನ್ಯವಾಗಿ ನಮ್ಮ ಮಣ್ಣಲ್ಲಿ ಪೊಟ್ಯಾಷಿಯನ್ ಅಂಶ ಸಾಕಷ್ಟು ಮಧ್ಯಮದಿಂದ ಹೆಚ್ಚಿನ ಪ್ರಮಾಣದಲ್ಲಿ ಪೊಟ್ಯಾಷ್ ಇರೋದ್ರಿಂದ ಪೊಟ್ಯಾಷ್ಗೆ ಅಷ್ಟು ಇದು ಮಾಡಲ್ಲ. ಆದರೂ ಸಹ ಈ ಒಂದು ಬಹುತೇಕ ನಾವು ಉಪಯೋಗಿಸ್ತಕ್ಕಂಥ ಈ ಏನು ಸಾವಯವ ವಸ್ತುಗಳಿದ್ದಾವೆ ಅದರಲ್ಲಿ ಪೊಟ್ಯಾಷ್ ಇರುತ್ತೆ, ಅವನ್ನ ಬಳಸ್ಕೊಳ್ಳಿಕ್ಕೆ ಅವಕಾಶ ಆಗುತ್ತೆ. ಕಾಂಪೋಸ್ಟ್ ಆದ ನಂತರ ಪೊಟ್ಯಾಷ್ ಬಿಡುಗಡೆಯಾಗಿ ಬೆಳೆಗಳಿಗೆ ಸಿಗ್ತಕ್ಕಂಥ ಸ್ಥಿತಿಗೆ ತಲುಪುತ್ತೆ. ಆ ದೃಷ್ಟಿಯಿಂದ ಪೊಟ್ಯಾಷ್ ಬಗ್ಗೆ ಅಷ್ಟಿದಿಲ್ಲ. ಬೇರೆ ಈ ಸಾರಜನಕ ಮತ್ತು ರಂಜಕದ ಗೊಬ್ಬರದ ವಿಶೇಷವಾಗಿ ಕಾಂಪೋಸ್ಟ್ನಲ್ಲಿ ನಾವು ಬಳಸಲಿಕ್ಕೆ ಅವಕಾಶಗಳು. ಮಾಮೂಲಿ ತಿಪ್ಪೆ ಗೊಬ್ಬರಕ್ಕೂ ಈ ಕಾಂಪೋಸ್ಟ್ ಗೊಬ್ಬರಕ್ಕೂ ಬಹಳ ವ್ಯತ್ಯಾಸ ಇದೆಯಾ? ಖಂಡಿತ. ಸಂಪದ್ಭರಿತ ಕಾಂಪೋಸ್ಟ್ ಅಂತ ಏನು ಹೇಳ್ತೀರಲ್ಲ? ಖಂಡಿತ. ಜೊತೆಗೆ ತಿಪ್ಪೆ ಗೊಬ್ಬರದ ಒಂದು ಗುಣಮಟ್ಟ, ನೀವು ಯಾವ ಒಂದು ಇದನ್ನು ಏನು ಮೇವನ್ನು ಈ ದನಕರುಗಳಿಗೆ ಉಪಯೋಗಿಸಿದಿರಿ ಅನ್ನೋದ್ರ ಮೇಲೂ ಹೋಗುತ್ತೆ. ಇವಾಗ ಕ್ವಾಲಿಟಿ ಅಂತಂದರೆ ಎಲ್ಲ ಒಂದು ಗುಣಮಟ್ಟ ಎಲ್ಲ ಒಂದೇ ಥರ ಇರಲ್ಲ. ನೀವು ಒಳ್ಳೆ ಉತ್ಕೃಷ್ಟವಾದ ಒಂದು ಇದನ್ನು ಆಹಾರವನ್ನು ಅಥವಾ ಇದನ್ನು ಮೇವನ್ನು ದನಕರುಗಳಿಗೆ ಬಳಸಿದರೆ ನಿಮಗೆ ಗೊಬ್ಬರನೂ ಉತ್ಕೃಷ್ಟವಾಗೇ ಬರುತ್ತೆ. ಹಾಗಾಗಿ ಬರೀ ಒಣಹುಲ್ಲನ್ನೇ ಹಾಕ್ತಾಯಿದ್ರೆ ಅಲ್ಲೇನು ಆ ಒಂದು ಇದರಲ್ಲಿ ತಿಪ್ಪೆ ಗೊಬ್ಬರದಲ್ಲಿ ಅಷ್ಟು ಪೋಷಕಾಂಶಗಳು ಇರೋದಿಲ್ಲ. ಜೊತೆಗೆ ಬರೀ ಈ ಒಂದು ತಿಪ್ಪೆ ಗೊಬ್ಬರದಲ್ಲಿ ಏನಾಗುತ್ತೆ ಅಂತಂದರೆ ಸಗಣಿ ಅಂಶ ಕಡಿಮೆ ಆಗಿ ಬೇರೆ ಈ ಒಂದು ಒಣಗಿದ ಹುಲ್ಲು ಅಥವಾ ಬೇರೆ ಅಂಶ ಜಾಸ್ತಿ ಆದಾಗ ಅದರಲ್ಲಿ ಈ ಸಾರಜನಕದ ಪ್ರಮಾಣ 0.5ರಿಂದ 0.55 ಇರುತ್ತಷ್ಟೇ. ರಂಜಕದ ಪ್ರಮಾಣ 0.15ರಿಂದ 0.2% ಇದು. ಮತ್ತು ಪೊಟ್ಯಾಷಿಯನ್ ಅಂಶ ನಿಮಗೆ 0.5ರಿಂದ 0.6, ಅಂದರೆ ಬಹಳ ಕಡಿಮೆ ಪ್ರಮಾಣದಲ್ಲಿ ಈ ಒಂದು ಪೋಷಕಾಂಶಗಳು ಈ ಒಂದು ತಿಪ್ಪೆ ಗೊಬ್ಬರದಲ್ಲಿ ಇರುತ್ತೆ. ನೀವು ಈ ರೀತಿ ಪುಷ್ಟೀಕರಣ ಮಾಡಿದಂತಹ ಕಾಂಪೋಸ್ಟ್ ಗೊಬ್ಬರದಲ್ಲಿ ವಿಶೇಷವಾಗಿ ಈ ಹಸಿರೆಲೆ ಭಾಗವನ್ನು ಹೆಚ್ಚಿಗೆ ಪ್ರಮಾಣದಲ್ಲಿ ಬಳಸಿದಾಗ ನಿಮಗೆ 1ರಿಂದ 1.5ವರೆಗೆ ಸಾರಜನಕದ ಅಂಶ ಹೋಗುತ್ತೆ. ಅದೇ ರೀತಿ ರಂಜಕನೂ ನೀವು ಶಿಲಾರಂಜಕ ಈ ರೀತಿ ರಂಜಕದ ಮೂಲ ವಸ್ತುಗಳನ್ನು ಬಳಸಿದಾಗ ಅದು 1.5ರಿಂದ 2% ಶೇಕಡ 2% ರಂಜಕದ ಅಂಶ ಹೋಗುತ್ತೆ. ಅದೇ ರೀತಿ ಶೇಕಡ 1ರಿಂದ 1.25% ಪೊಟ್ಯಾಷ್ ಅಂಶವೂ ಸಹ ಒಂದು ಕಾಂಪೋಸ್ಟ್ ಗೊಬ್ಬರದಲ್ಲಿ ಇರುತ್ತೆ. ಇದು ಬಹಳ ಮುಖ್ಯವಾಗಿ. ಇದ್ರ ಜೊತೆಗೆ ಒಂದು ಸಸ್ಯ ಬೆಳಿಬೇಕಾದ್ರೆ ಸುಮಾರು 17 ಪೋಷಕಾಂಶಗಳು ಬೇಕು. ಅದರಲ್ಲಿ ಸ್ವಾಭಾವಿಕವಾಗಿ 3 ಪೋಷಕಾಂಶಗಳು ಸಿಗ್ತವೆ. ಸ್ವಾಭಾವಿಕವಾಗಿ 3 ಸಿಗುತ್ತೆ. ನಾವು 3ನ್ನ ಸಾಮಾನ್ಯವಾಗಿ ಸಾರಜನಕ, ರಂಜಕ, ಪೊಟ್ಯಾಷಿಯನ್ನ ರಸಗೊಬ್ಬರಗಳ ಮುಖಾಂತರ ಕೊಡ್ತಾ ಇದ್ದೀವಿ ಸ್ವಲ್ಪ ಪ್ರಮಾಣದಲ್ಲಿ. ಉಳಿದ 10 ಪೋಷಕಾಂಶಗಳು ಅಂದರೆ ಲಘು ಪೋಷಕಾಂಶಗಳನ್ನು ಈ ಸಾವಯವ ವಸ್ತುಗಳಿಂದನೇ ಪಡಿಬೇಕು. ಭಾಳ ಮುಖ್ಯವಾಗಿ ಬೆಳೆಗಳಿಗೆ ಮಣ್ಣಿನಲ್ಲಿರಬೇಕು, ಇಲ್ಲ ನಾವು ಹಾಕ್ತಕ್ಕಂಥ ಸಾವಯವ ವಸ್ತುಗಳಿಂದಲೇ ಲಭ್ಯ ಆಗಬೇಕು. ಆ ಒಂದು ದೃಷ್ಟಿನಲ್ಲಿ ಈ ಒಂದು ಕಾಂಪೋಸ್ಟ್ ಗೊಬ್ಬರದಲ್ಲಿರ್ತಕ್ಕಂಥ ಈ ಒಂದು ಲಘು ಪೋಷಕಾಂಶಗಳೇನಿದೆ ಇವು ಬಹಳ ಮಹತ್ತರ ಪಾತ್ರವನ್ನು ಈ ಒಂದು ಬೆಳೆ ಬೆಳವಣಿಗೆಯಲ್ಲಿ ವಹಿಸ್ತವೆ. ನಾಳೆ ಸಂಜೆ 6:50 ಕೃಷಿ ರಂಗ ಕಿಸಾನ್ ವಾಣಿಯಲ್ಲಿ ಬಯಲು ಸಂಬಾರ ಬೆಳೆಗಳ ಬೇಸಾಯ ಕುರಿತ ನೇರ ಫೋನ್ ಇನ್ ಕಾರ್ಯಕ್ರಮವಿದೆ. ಭಾಗವಹಿಸುತ್ತಾರೆ ಸಂಬಾರ ಮಂಡಳಿಯ ವಿಜ್ಞಾನಿ ಡಾಕ್ಟರ್ ಕೆಎನ್ ಹರ್ಷ. ಕರೆ ಮಾಡಲು ಸಂಪರ್ಕ ಸಂಖ್ಯೆಗಳು 25125882 ಹಾಗೂ 25150889, ಮೈಸೂರಿನ ಎಸ್ಟಿಡಿ ಕೋಡ್ 0821. ಮರೆಯದಿರಿ, ನಾಳೆ ಸಂಜೆ 6:50 ಕೃಷಿ ರಂಗ ಕಿಸಾನ್ ವಾಣಿಯಲ್ಲಿ ಬಯಲು ಸಂಬಾರ ಬೆಳೆಗಳ ಬೇಸಾಯ ಕುರಿತ ನೇರ ಫೋನ್ ಇನ್ ಕಾರ್ಯಕ್ರಮ. ಡಾಕ್ಟರ್ ಕೇಶವಯ್ಯನವರೇ, ನಮ್ಮ ಮಂಡ್ಯ, ಮೈಸೂರು, ಚಾಮರಾಜನಗರ ಭಾಗದಲ್ಲಿ ಕಬ್ಬನ್ನು ವಿಪರೀತವಾಗಿ ಬೆಳೀತಾರೆ. ಅದರಲ್ಲೇ 3ರಿಂದ 4 ಟನ್ನಷ್ಟು ತರಗು ಬರುತ್ತೆ. ಇವತ್ತಿಗೂ ಕೂಡ ತರಗಿಗೆ ಬೆಂಕಿ ಹಚ್ತಾರೆ ಹೊರತು ತರಗನ್ನು ಗೊಬ್ಬರ ಮಾಡೋದಕ್ಕೆ ಯೋಚನೆ ಮಾಡಲ್ಲ. ಈಗ ನಿಮ್ಮ VC ಫಾರಮಲ್ಲಿ ಅದರ ವಿಧಾನವನ್ನೆಲ್ಲ ಅಭಿವೃದ್ಧಿ ಮಾಡಿದ್ದೀರಾ. ತರಗನ್ನು ಕಾಂಪೋಸ್ಟ್ ಮಾಡೋದ್ರ ಬಗ್ಗೆ
ಖಂಡಿತ. ತರಗು ಸ್ವಾಭಾವಿಕವಾಗಿ ಸಿಗ್ತಕ್ಕಂಥ ಒಂದು ಸಾವಯವ ಸಂಪನ್ಮೂಲ. ಅದನ್ನು ನೀವು ಸುಟ್ಟಾಗ ಬಹುತೇಕ ಎಲ್ಲ ಪೋಷಕಾಂಶಗಳು ನಷ್ಟ ಆಗಿ ಬರೀ ಪೊಟ್ಯಾಷಿಯಂಶ ಮಾತ್ರ ಸ್ವಲ್ಪ ಮಟ್ಟಿಗೆ ಸಿಗುತ್ತಷ್ಟೇ, ಉಳಿದೆಲ್ಲ ಅಂಶಗಳು ನಷ್ಟ ಆಗುತ್ತೆ. ಇವಾಗ ತರಗು ಅಂತಂದರೆ ನಮ್ಮ ಒಂದು ಬೆಳೆಯಿಂದನೇ ಒಣಗಿರದಂಥ ಎಲೆಗಳು. ಈ ಎಲೆಗಳು ಅಂತಂದರೆ ಸಾಕಷ್ಟು ಪೋಷಕಾಂಶಗಳನ್ನು ಭೂಮಿಯಿಂದ ಹೀರಿರುತ್ತದು. ಅಂದರೆ ಬೇರಿನಿಂದ ಬಂದು ನಂತರ ಆಹಾರ ತಯಾರಾದ ನಂತರ ಒಣಗಿದ ನಂತರ ಅವು ಅದರಲ್ಲಿರ್ತಕ್ಕಂಥ ಪೋಷಕಾಂಶಗಳು ಸಾಕಷ್ಟು ಅಡಕಾಗಿರುತ್ತೆ. ಸುಮಾರು ತರಗನ್ನು ನೀವು ವಿಶ್ಲೇಷಣೆ ಮಾಡ್ತಾ ಹೋದರೆ ತರಗಿನಲ್ಲಿ 0.5% ಸಾರಜನಕ, 0.2% ರಂಜಕ ಮತ್ತು 0.57% ಪೊಟ್ಯಾಷಿಯಂಶ ಇರುತ್ತೆ. ಜೊತೆಗೆ ಎಲ್ಲ ಲಘು ಪೋಷಕಾಂಶಗಳು ಸಹ ಈ ಒಂದು ತರಗಿನಲ್ಲಿ ಇರುತ್ತೆ. ಸುಮಾರು ನಮ್ಮ ರೈತರ ಭಾಷೆಯಲ್ಲಿ ಹೇಳಬೇಕು ಅಂತಂದರೆ, ಒಂದು ತರಗನ್ನು ನೀವು ಏನಾದರೂ ಅಲ್ಲೇ ಕಾಂಪೋಸ್ಟ್ ಮಾಡಿದ್ದೇ ಆದರೆ ಜಮೀನಲ್ಲಿ 1 ಚೀಲ ಯೂರಿಯಾ ಹಾಕಿದಷ್ಟು ಪೋಷಕಾಂಶಗಳು, ಸಾರಜನಕದ ಅಂಶ ಆ ಒಂದು ತರಗಿಂದ ಸಿಗುತ್ತೆ. ಸುಮಾರು ಪ್ರತಿ ಎಕರೆಯಿಂದ 3 ರಿಂದ 3.5 ಟನ್, ಅಂದರೆ ಸುಮಾರು 10% ತರಗು ಉತ್ಪತ್ತಿ ಆಗುತ್ತೆ ಅಂತ ಹೇಳ್ತೀವಿ. ಸುಮಾರು 3 ರಿಂದ 3.5 ಟನ್ನಷ್ಟು ತರಗು ಉತ್ಪತ್ತಿ ಆಗುತ್ತೆ. ಇದ್ರ ಜೊತೆಗೆ ತರಗು ಬರೀ ಪೋಷಕಾಂಶಗಳ ದೃಷ್ಟಿಯಿಂದನೇ ಅಲ್ಲ, ತರಗನ್ನು ನೀವು ನಿಮ್ಮ ಜಮೀನಿನಲ್ಲೇ ಅಲ್ಲೇ ಅದನ್ನು ಕಾಂಪೋಸ್ಟ್ ಮಾಡಿದಾಗ ಇದರಲ್ಲಿ 50% ಸಾವಯವ ಅಂಶನೂ ಮಣ್ಣಿಗೆ ಸೇರುತ್ತೆ. ಬಹಳ ಮುಖ್ಯವಾಗಿ ಸಾವಯವ ಅಂಶ ಸೇರೋದ್ರಿಂದ ಮಣ್ಣಿನ ಒಂದು ಗುಣಧರ್ಮಗಳು, ಮಣ್ಣಿನ ಆರೋಗ್ಯ ಉತ್ತಮವಾಗಲಿಕ್ಕೆ ಬಹಳ ಸಹಾಯ ಮಾಡುತ್ತೆ. ಆದ್ದರಿಂದ ತರಗನ್ನು ಅಲ್ಲೇ ಕಾಂಪೋಸ್ಟ್ ಮಾಡ್ತಕ್ಕಂಥ ವಿಧಾನವನ್ನು ರೈತರು ಅನುಸರಿಸಬೇಕು. ಇದು 2 ವಿಧಾನದಲ್ಲಿ ಮಾಡ್ಬೋದು. ಒಂದು, ಜಮೀನಿನಲ್ಲೇ ತರಗು ಬಿದ್ದಂಥ ಸ್ಥಳದಲ್ಲೇ ಅದನ್ನು ಕಾಂಪೋಸ್ಟ್ ಮಾಡ್ತಕ್ಕಂಥ ಒಂದು ವಿಧಾನ ಇನ್ಸಿಟು ಕಾಂಪೋಸ್ಟಿಂಗ್ ಅಂತ ಹೇಳ್ತೀವಿ. ಅಲ್ಲೇ ಬಿದ್ದಲ್ಲೇ ಸಾಲು ಬಿಟ್ಟು ಸಾಲು ಇದನ್ನು ತರಗನ್ನು ಹಾಕಿ ಮಾಡ್ತಕ್ಕಂಥದ್ದು. ಇನ್ನೊಂದು, ನಿಮ್ಗೆ ಆಗಲಿಲ್ಲ, ಅಲ್ಲಿ ಇದು ಮಾಡಲಿಕ್ಕೆ ಆಗಲಿಲ್ಲ ಅಂತಂದರೆ ಹೊರಗೆ ತಂದು ಸಹ ನಾವು ಕಾಂಪೋಸ್ಟ್ ಮಾಡೋವಾಗ ಅದನ್ನು ಬಳಸ್ಕೋಬೋದು. ನಾನು ಇವಾಗ ಹೇಳಿದಾಗ ಈ ಒಂದು ಇಂಪ್ರೂವ್ಡ್ ಮೆಥಡ್ ಆಫ್ ಕಾಂಪೋಸ್ಟಿಂಗ್ ಅಂತ ಹೇಳಿದೆ, ಸುಧಾರಿತ ಪದ್ಧತಿ ಅಂತ. ಈ ಪದ್ಧತಿನಲ್ಲಿ ಕೆಳಪದರಕ್ಕೆ ಈ ತರಗನ್ನು ಹಾಕ್ಕೋಬೋದು. ಜೊತೆಗೆ ಯಾರ್ಯಾರು ರೈತರು ಈ ವರ್ಮಿ ಕಾಂಪೋಸ್ಟ್ ಮಾಡ್ತಾರೆ, ಅಂದರೆ ಎರೆಹುಳು ಗೊಬ್ಬರ ಮಾಡ್ತಾರೆ, ಅವರು ವಿಶೇಷವಾಗಿ ಈ ತರಗನ್ನು ಒಂದು ಭಾಗವಾಗಿ ಬಳಸಲಿಕ್ಕೆ ಅವಕಾಶ ಆಗುತ್ತೆ. ಯಾವುದೇ ಕಾರಣಕ್ಕೂ ರೈತ ಬಾಂಧವರು ದಯಮಾಡಿ ಸುಡಬೇಡಿ ಇದನ್ನು ತರಗನ್ನು. ಇಲ್ಲ ಅಲ್ಲೇ ಜಮೀನಲ್ಲೇ ಕಾಂಪೋಸ್ಟ್ ಮಾಡಿ, ಇಲ್ಲಾಂದರೆ ಹೊರಗೆ ತಂದು ವರ್ಮಿ ಕಾಂಪೋಸ್ಟ್ ಮಾಡ್ಬೋದು, ಇಲ್ಲ ಕಾಂಪೋಸ್ಟ್ ವಿಧಾನದಲ್ಲಿ ಇದನ್ನು ಉಪಯೋಗಿಸ್ಲಿಕ್ಕೆ ಅವಕಾಶ ಇರುತ್ತೆ. ಬಿದ್ದಲ್ಲೇ ಕಾಂಪೋಸ್ಟ್ ಮಾಡುವಾಗ ಏನು ಮಾಡಬೇಕು ಅಂತಂದರೆ, ಈ ಒಂದು ತರಗಿನಲ್ಲಿ ವಿಶೇಷವಾಗಿ ಲಿಗ್ನಿನ್ ಅಂಶ ಹೆಚ್ಚಿಗೆ ಇರತಕ್ಕಂಥ ವಸ್ತುಗಳಿವು, ಒಣಗಿದ ಒಂದು ಎಲೆಗಳು. ಹಾಗಾಗಿ ಸ್ವಲ್ಪ ಉಪಚಾರ ಮಾಡಬೇಕಾಗುತ್ತೆ ಇದಕ್ಕೆ. ತರಗನ್ನು ಅಲ್ಲೇ ಬಿಟ್ಟಲ್ಲೇ ನಾವು ಕಾಂಪೋಸ್ಟ್ ಮಾಡಬೇಕಾದ್ರೆ ಸ್ವಲ್ಪ ಉಪಚಾರ ಮಾಡಿ ನಾವು ಮಾಡಬೇಕು. ಉಪಚಾರ ಏನು ಅಂತಂದರೆ, ಒಂದು ಅರ್ಧ ಗಾಡಿಯಷ್ಟು ಒಂದು ಎಕರೆಗೆ ಸಗಣಿ ಬಗಡ ಮಾಡಿಕೊಂಡು ಇದರ ಮೇಲೆ ಚಿಮುಕಿಸ್ಬೇಕು. ನಾನು ಆವಾಗಲೇ ಹೇಳಿದಾಗೆ ಸಗಣಿನಲ್ಲಿ ಕೋಟ್ಯಾನುಕೋಟಿ ಸಂಖ್ಯೆಯಲ್ಲಿ ಸೂಕ್ಷ್ಮಾಣು ಜೀವಿಗಳಿರ್ತವೆ, ಅವು ಕಳೀಲಿಕ್ಕೆ ಸಹಾಯ ಮಾಡ್ತವೆ. ಜೊತೆಗೆ ಈ ಒಂದು ತರಗಿನಲ್ಲಿ CN ರೇಷಿಯೋ ಅಂತ ಹೇಳ್ತೀವಿ, ಇಂಗಾಲ ಮತ್ತು ಸಾರಜನಕದ ಅನುಪಾತ ಭಾಳ ಹೆಚ್ಚಿರುತ್ತೆ. ಒಂದು ಸಾರಜನಕ ಇದ್ದರೆ 95% ಇಂಗಾಲ ಇರುತ್ತೆ. ಆವಾಗ ಅದು ಬೇಗ ಕಳಿಯಲ್ಲ. ಯಾವಾಗ ಇಂಗಾಲ ಸಾರಜನಕದ ಅನುಪಾತ ಜಾಸ್ತಿ ಇರುತ್ತೆ, ಬೇಗ ಅದು ತರಗು ಕಳಿಯಲ್ಲ. ಯಾವುದೇ ವಸ್ತು ಅಷ್ಟೇ, ತರಗೊಂದೇ ಅಲ್ಲ, ಯಾವುದೇ ಸಾವಯವ ವಸ್ತು ಬೇಗ ಕಳೀಬೇಕು ಅಂತಂದರೆ ಅದನ್ನು ತಗ್ಗಿಸ್ಬೇಕು, ಇಂಗಾಲ ಸಾರಜನಕವನ್ನು. ಇಲ್ಲಿ ನಾವೇನು ಮಾಡ್ತೀವಿ ಅಂತಂದರೆ, ಇಂಗಾಲ ಸಾರಜನಕದ ಅನುಪಾತವನ್ನು ತಗ್ಗಿಸ್ಲಿಕ್ಕೆ ಒಂದು ಎಕರೆಗೆ ಒಂದು 15 kgಯಷ್ಟು ಯೂರಿಯಾ ಹಾಕ್ತೀವಿ. ಯೂರಿಯಾ ಹಾಕಿದಾಗ ಆ ಒಂದು ಏನು ಸೂಕ್ಷ್ಮಾಣು ಜೀವಿಗಳಿದ್ದಾವೆ, ಈ ಇಂಗಾಲ ಸಾರಜನಕದ ಅನುಪಾತ ಜಾಸ್ತಿ ಇದ್ದರೆ ಅವು ಅಲ್ಲಿ ತರಗಿನಲ್ಲಿರ್ತಕ್ಕಂಥ ಸಾರಜನಕವನ್ನು ಹೀರ್ಕೊಂಡ್ಬಿಡ್ತವೆ. ಅದನ್ನು ಇಮ್ಮೊಬಿಲೈಸೇಷನ್ ಅಂತ ಹೇಳ್ತೀವಿ. ಅಂದರೆ ಅದು ಬೆಳೆಗೆ ಸಿಗೋದಿಲ್ಲ, ಟೆಂಪ್ರರಿ ಅಥವಾ ತಾತ್ಕಾಲಿಕ ಇರ್ಬೋದು ಅದು, ಆದರೂ ಸಹ ಅದು ಸಿಗದೇ ಇರತಕ್ಕಂಥ ರೂಪಕ್ಕೆ ಮಾರ್ಪಾಡಾಗುತ್ತೆ. ನೀವು ಯಾವಾಗ ಇಂಗಾಲ ಸಾರಜನಕದ ಅನುಪಾತವನ್ನು ತಗ್ಗಿಸಿದಾಗ ಇದು ಈ ಸೂಕ್ಷ್ಮಾಣುಜೀವಿಗಳು ವೃದ್ಧಿ ಆಗಲಿಕ್ಕೆ ಅನುಕೂಲ ಆಗುತ್ತೆ. ಹಾಗಾಗಿ ಹೆಚ್ಚು ಸಂಖ್ಯೆಯಲ್ಲಿ ಸೂಕ್ಷ್ಮಾಣುಜೀವಿಗಳು ವೃದ್ಧಿಯಾಗಿ ಭಾಳ ಬೇಗ ಕಳೀಲಿಕ್ಕೆ ಸಹಾಯ ಆಗುತ್ತೆ. ಜೊತೆಗೆ ತೇವಾಂಶ ಒಂದು 60% ತೇವಾಂಶ ಕಾಪಾಡಬೇಕು. ಜೈವಾಣು ಗೊಬ್ಬರ ಯಾವುದು ಇಲ್ವೇ ಅದನ್ನು ಕಳಿಸೋದಕ್ಕೆ? ಅದಕ್ಕೆ ಇದೆ. ಅದಕ್ಕೆ ಭಾಳ ಮುಖ್ಯವಾಗಿ ನಾನು ಆವಾಗಲೇ ಹೇಳಿದಾಗೆ ಟ್ರೈಕೋಡರ್ಮಾ ವಿರಿಡೆ ಹಾಕ್ಬೋದು, ಪ್ಲೂರುಟಸ್ ಅಂತ ಹೇಳಿದೆ, ಈ ಒಂದು ಕಪ್ಪೆ ಚಿಪ್ಪಿನ ಅಣಬೆ ಬೀಜ. ಇದು ಭಾಳ ಮುಖ್ಯವಾಗಿ ಲಿಗ್ನಿನ್ ಡಿಕಾಂಪೋಸರ್ ಅಂತಲೇ ಹೇಳ್ತೀವಿ. ಅಂದರೆ ಲಿಗ್ನಿನ್ ಅಂಶವನ್ನು ಕಳಿಸ್ಲಿಕ್ಕೆ ಸಹಾಯ ಮಾಡುತ್ತೆ. ಇದನ್ನು ಬಳಸ್ಬೋದು. ಜೊತೆಗೆ ಸುಣ್ಣ ಹಾಕ್ಬೋದು. ಸುಣ್ಣನ ಒಂದು ಟನ್ಗೆ ಸುಮಾರು ಒಂದು 20 kg ಸುಣ್ಣ ಹಾಕಿದಾಗ ಈ ಲಿಗ್ನಿನ್ ಅಂಶವನ್ನು ಭಾಳ ಬೇಗ ಮೆದು ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಹಾಗಾಗಿ ಸುಣ್ಣ ಬಳಸೋದು. ಜೊತೆಗೆ ಭಾಳ ಮುಖ್ಯವಾಗಿ ಸಕ್ಕರೆ ಕಾರ್ಖಾನೆಯಿಂದ ಬಂದಂಥ ಮಡ್ಡಿ ಗೊಬ್ಬರ, ಇದರಲ್ಲಿ ವಿಶೇಷವಾಗಿ ರಂಜಕದಂಶ ಭಾಳ ಜಾಸ್ತಿ ಇರುತ್ತೆ. ಕಾಂಪೋಸ್ಟ್ ತಯಾರಿಕೆನಲ್ಲೂ ಈ ಮಡ್ಡಿ ಗೊಬ್ಬರವನ್ನು ಬಳಸ್ಬೋದು. ಅಥವಾ ಈ ಒಂದು ಇದನ್ನು ಏನು ತರಗನ್ನು ಕಾಂಪೋಸ್ಟ್ ಮಾಡುವಾಗಲೂ ಸಹ ಒಂದು ಎಕರೆಗೆ ಸುಮಾರು ಒಂದು 2 ಟನ್ನಷ್ಟು ಮಡ್ಡಿ ಗೊಬ್ಬರವನ್ನು ಬಳಸ್ಬೋದು. ಇದನ್ನು ಬಳಸಿದಾಗ ಭಾಳ ಬೇಗ ಇದು ಕಳೀಲಿಕ್ಕೆ 3 ರಿಂದ 3.5 ತಿಂಗಳಿನಲ್ಲಿ ಈ ರೈತರೇನು ಕೊನೆಯ ಮುರಿ ಅಂತ ಏನು ಮಾಡ್ತಾರೆ, ಆ ಒಂದು ಹಂತಕ್ಕೆ ಮುಂಚೆನೇ ಈ ಒಂದು ತರಗು ಕಳಿತು
ಅದರಲ್ಲಿರ್ತಕ್ಕಂಥ ಪೋಷಕಾಂಶಗಳು ಬೆಳೆಗೆ ಬಿಡುಗಡೆ ಆಗಲಿಕ್ಕೆ ಅವಕಾಶ ಆಗುತ್ತೆ. ಡಾಕ್ಟ್ರೇ, ಭಾಳಷ್ಟು ವಿಧಾನಗಳಿದ್ದಾವೆ. ಹಾಗಾಗಿ ಹೆಚ್ಚಿನ ಮಾಹಿತಿಯನ್ನು ನಿಮ್ಮಿಂದಲೇ ನೇರವಾಗಿ ಪಡ್ಕೋಬೇಕು ಅಂತಾದರೆ ಸಂಪರ್ಕ ಮಾಡೋದಕ್ಕೆ ತಮ್ಮ ಮೊಬೈಲ್ ಸಂಖ್ಯೆ ಏನು ಕನ್ನಡದಲ್ಲಿ ಹೇಳ್ಬೋದಾ? ಆಯಿತು ಸರ್. 9900119322. ಇನ್ನೊಮ್ಮೆ 9900119322. ಇನ್ನೂ ಒಂದು ಸರಿ ಹೇಳ್ಬಿಡಿ. 9900119322. ಒಳ್ಳೆಯದು ಡಾಕ್ಟರ್ ಕೇಶವಯ್ಯನವರೇ. ಇದುವರೆಗೂ ಸಂಪದ್ಭರಿತ ಕಾಂಪೋಸ್ಟ್ ತಯಾರಿಕೆಗೆ ಸಂಬಂಧಪಟ್ಟಂತೆ ಬಹಳ ಉಪಯುಕ್ತವಾದ ಮಾಹಿತಿ ನೀಡಿದ್ರಿ. ವಂದನೆಗಳು. ನಮಸ್ಕಾರ. ನಮಸ್ಕಾರ ಸರ್. ಕೃಷಿ ಸಂಪದಾ, ಇದುವೇ ಕೃಷಿ ಸಂಪದಾ. ಜಗದ ಹಸಿವನ್ನು ಮುಕ್ತಗೊಳಿಸುವ ಕೃಷಿ ಸಂಪದಾ, ಇದುವೇ ಕೃಷಿ ಸಂಪದಾ. ಸಂಪದ್ಭರಿತ ಕಾಂಪೋಸ್ಟ್ ತಯಾರಿಕೆಯನ್ನು ಕುರಿತು ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಪ್ರಾಧ್ಯಾಪಕರಾದ ಡಾಕ್ಟರ್ ಕೆವಿ ಕೇಶವಯ್ಯ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ಜೈವಿಕ ಗೊಬ್ಬರದ ಮಹತ್ವವನ್ನು ಕುರಿತು ಮಂಡ್ಯದ ವಿಸಿ ಫಾರಂ ಕೃಷಿ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಎನ್ ಆಶಾ ಅವರೊಂದಿಗೆ ಸಂದರ್ಶನವಿದೆ. ಸಾವಯವ ಸಂಪದ, ಸಾವಯವ ಕೃಷಿ ಬದುಕಿನ ಸಮಗ್ರ ಚಿತ್ರಣ ಕುರಿತ ಬಾನುಲಿ ಸರಣಿ ಕೇಳಿದಿರಿ. ಕೃಷಿ ಸಂಪದಾ, ಇದುವೇ ಕೃಷಿ ಸಂಪದಾ. ಜಗದ ಹಸಿವನ್ನು ಮುಕ್ತಗೊಳಿಸುವ ಕೃಷಿ ಸಂಪದಾ. ಸಹಯೋಗ ವಿಸ್ತರಣಾ ಶಿಕ್ಷಣ ಘಟಕ, ಸಾವಯವ ಕೃಷಿ ಸಂಶೋಧನಾ ಕೇಂದ್ರ ನಾಗನಹಳ್ಳಿ, ಮೈಸೂರು ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ, ಕೃಷಿ ಇಲಾಖೆ ಮೈಸೂರು, ವಲಯ ಕೃಷಿ ಸಂಶೋಧನಾ ಕೇಂದ್ರ ವಿಸಿ ಫಾರಂ ಮಂಡ್ಯ ಹಾಗೂ ಮೈಸೂರು, ಮಂಡ್ಯ, ಚಾಮರಾಜನಗರ ಜಿಲ್ಲಾ ಸಾವಯವ ಕೃಷಿಕರ ಒಕ್ಕೂಟ. ಸಾವಯವದಲ್ಲಿ ಸಮಗ್ರ ಕೃಷಿಯಿದೆ, ಮಣ್ಣಿಗೂ ಮನುಜಗೂ ಆರೋಗ್ಯ. ವಿಷ ರಾಸಾಯನಿಕವಾ ಕೃಷಿಯಲ್ಲಿ ತೊರೆದರೆ ಬೆಳೆಯೋ ಬೆಳೆಯೆಲ್ಲ ಅಮೃತವು. ಬೆಳೆಯೋ ಶೀರ್ಷಿಕೆ ಗೀತರಚನೆ ರಮೇಶ್ ಪಿ ರಂಗಸಮುದ್ರ. ಗೀತೆಯ ರಾಗ ಸಂಯೋಜನೆ ಹಾಗೂ ಗಾಯನ ನಿತಿನ್ ರಾಜಾರಾಮ್ ಶಾಸ್ತ್ರಿ. ಕೃಷಿ ಸಂಪದಾ, ಇದುವೇ ಕೃಷಿ ಸಂಪದಾ. ನೆರವು ಆರ್ ಲೋಕೇಶ್ವರಿ. ಪರಿಕಲ್ಪನೆ ಹಾಗೂ ನಿರ್ಮಾಣ ಎನ್ ಕೇಶವಮೂರ್ತಿ. ಕೃಷಿ ಸಂಪದಾ, ಇದುವೇ ಕೃಷಿ ಸಂಪದಾ. ಜಗದ ಹಸಿವನ್ನು ಮುಕ್ತಗೊಳಿಸುವ ಕೃಷಿ ಸಂಪದಾ, ಇದುವೇ ಕೃಷಿ ಸಂಪದಾ.